ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗದೆ ರಾಮಲಿಂಗಾರೆಡ್ಡಿ ರಿಸೈನೇ ಮಾಡಿಬಿಟ್ರು. ಆಹಾರ ಖಾತೆ ಬದಲು ಸಮಾಜ ಕಲ್ಯಾಣ ಖಾತೆಗೆ ಮುನಿಯಪ್ಪ ಬೇಡಿಕೆ ಇಟ್ಟಿದ್ದಾರೆ. ರಾಹುಲ್ ಗಾಂಧಿ ಹತ್ರ ಗಪ್ಚುಪ್ ಅಂತ ಇದ್ರು, ಈಗ ಮತ್ತೆ ವರ್ಷೆ ಬದಲಾಯಿಸಿದ್ದಾರೆ. ಕೆಪಿಸಿಎಲ್ಗೆ ಗೌರವ್ ಗುಪ್ತಾ ಬದಲು ರಾಜೇಂದ್ರ ಚೋಳನ್ ಹಾಕಿದ್ದಕ್ಕೆ ಕೆಜೆ ಜಾರ್ಜ್ ಕಿಡಿಕಾರಿದ್ದಾರೆ. ಕೆಪಿಸಿಸಿ ಸಾರಥ್ಯ ಇಲ್ಲ, ಡಿಸಿಎಂ ಸ್ಥಾನನೂ ಇಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ನಿಗಿ ಕೆಂಡ ಕಾರ್ತಾ ಇದ್ದಾರೆ. 4 ಸಚಿವರ ಅಸಮಾಧಾನಕ್ಕೆ ತುಪ್ಪ ಸುರಿದಿದ್ದಾರೆ. ಎಚ್.ಕೆ. ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಅಂತ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಸ್ವಪಕ್ಷದವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಎಚ್.ಕೆ. ಪಾಟೀಲ್ರು ಏನೆಲ್ಲ ಮಾತಾಡಿದ್ರು ಈ ಅಸಮಾಧಾನದ ಬಗ್ಗೆ. ಈ ಹಿಂದೆ ಕಾನೂನು ಸಚಿವರಾಗಿದ್ದಂತಹ ಎಚ್.ಕೆ. ಪಾಟೀಲ್ರು ಎಚ್ಚರಿಕೆಯ ಗಂಟೆ ಇದು ಸರ್ಕಾರಕ್ಕೆ ಅಂತ ಡಿಕೆಗೂ ಕೂಡ ವಾರ್ನ್ ಮಾಡಿದ್ದಾರೆ. ಕೇಳಿಸ್ಕೊಳ್ಳೋಣ ಎಲ್ಲರೂ ಏನೇನು ಮಾತಾಡಿದ್ರು ಅಂತ. ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತೆ ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಯ್ತು ಅಂತ ಬಂದೆ. ನಾನು ಅದನ್ನು ಕೇಳಿರ್ಲಿಲ್ಲ, ಅವರಿಗೆ ಅದನ್ನು ಕೇಳಿಲ್ಲ. ಅವರೇ ವಾಲಂಟಿಯರ್ ಆಗಿ ಹೇಳಿದ್ರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತ ಹೇಳಿ ಆಮೇಲೆ ಬೇರೆಯವ್ರಿಗೆ ಆಯ್ತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕರಾಗಿ ಮುಂದುವರಿತೀನಿ. ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂತದನ್ನ, ಅನುಕೂಲ ಆಗುವಂತದನ್ನ ಕೊಡ್ಬೇಕು ಅಂತ ನಾನು ಮನವಿ ಮಾಡಿ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ. ಸಮಾಜ ಕಲ್ಯಾಣ ಸೇವೆ ಮಾಡಬೇಕು, ವ್ಯವಸಾಯ ಸೇವೆ ಮಾಡಬೇಕು, ಇರಿಗೇಷನ್ ರೈತರಿಗೆ ಸೇವೆ ಮಾಡಬೇಕು, ಇಂಥವು ಆಗ್ಬೇಕು. ಅದರಿಂದ ನಾನು ಈಗಾಗಲೇ 3 ವರ್ಷ ಅದನ್ನ ನಿಭಾಯಿಸಿದ್ದೆ. ಅದನ್ನ ಈ ಏನು ಯಾವ್ಯಾವ್ದು ಪ್ರೋಟೋಕಾಲ್ ನಲ್ಲಿ ಸೀನಿಯಾರಿಟಿ ಕೊಡ್ಬೇಕನ್ನೋದನ್ನ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಬೇಕು ಅಂತ ಹೇಳಿ ಮನವಿ ಮಾಡಿದ್ದೀನಿ. ಮತ್ತೆ ಈಗೂ ಕೂಡ ಅವ್ರಿಗೆ ಹೇಳ್ತೀನಿ, ಈ ಕೆಲಸ ಮಾಡೋದ್ರಿಂದ ಮುಂದೆ 2028ಕ್ಕೆ ಮತ್ತೆ ಸರ್ಕಾರ ಬರೋಕ್ಕೆ ದಾರಿ ಆಗ್ತದೆ. ಗೊಂದಲವಾಗಬಾರದು. ಈಗಾಗಲೇ ಮನವಿ ಮಾಡಿದ್ದೀನಿ, ಸರಿ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಅದನ್ನ ಮತ್ತೊಮ್ಮೆ ಅವರಲ್ಲಿ ಮರು ಪ್ರಾರ್ಥನೆ ಮಾಡ್ತೀನಿ. ತಮ್ಮ ನಿರ್ಣಯವನ್ನು ಪುನರ್ ಪರಿಶೀಲಿಸಿ ಅಂತ ಕೇಳ್ತೀನಿ. ಅದ್ರ ಜೊತೆಗೇ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನು, ಲಕ್ಷ್ಯವನ್ನು ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್ ಇದು. ದಯಮಾಡಿ ಸಂಬಂಧಪಟ್ಟಂಥ ನಾಯಕರುಗಳು ಈ ವಿಚಾರವಾಗಿ ಗಂಭೀರವಾದ ಗಮನ ಹರಿಸಲಿ. ನಾನು ಮತ್ತೊಮ್ಮೆ ನೋಡಿ, ಇವತ್ತು ಬೆಂಗಳೂರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದಿತ್ತು ರಾಜ್ಯಸಭೆಗೆ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಅಂತ ಹೇಳಿ. ಅಂತ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಸಚಿವರೆಲ್ಲರೂ ಕೂಡ. ಬೆಂಗಳೂರಿಗೆ ಆಗಮಿಸಿದಂತಹ ರಾಹುಲ್ ಗಾಂಧಿಗೆ ವಿಷಯ ತಿಳಿಸಿದ್ರು ಆಪ್ತರು. ನೋಡಿ ಸಾರ್, 2 ದಿನಕ್ಕೆ ಹಿಂಗ ಆಗ್ಬಿಟ್ಟಿದೆ, ಇಲ್ಲಿ ಎಲ್ಲರ ಜೊತೆ ಮಾತಾಡಿ ಸಮಸ್ಯೆ ಪರಿಹಾರ ಮಾಡಿ ಅಂತ ರಾಹುಲ್ ಗಾಂಧಿ ಸೂಚನೆ ಕೊಟ್ಟರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಯಾವುದೇ ರಿಯಾಕ್ಷನ್ ಇಲ್ಲ. ಅಸಮಾಧಾನ ಶಮನಕ್ಕೆ ಸಭೆನೂ ಇಲ್ಲ. ಫಸ್ಟ್ ಆಫ್ ಆಲ್ ಡಿ ಕೆ ಶಿವಕುಮಾರ್ ಕೈಗೆ ಜವಾಬ್ದಾರಿ ಕೊಟ್ಬಿಟ್ರೆ ಸಾಕಪ್ಪ, ನಾವು ನೆಮ್ಮದಿಯಾಗಿ ಇದ್ಬಿಡ್ಬೋದು ಅನ್ನೋ ಮೈಂಡ್ ಸೆಟ್ಗೆ ಅವ್ರು ಎಲ್ಲರೂ ಬಂದಿದ್ರು ಅಂತ ಅನ್ಸುತ್ತೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಕಾಟವನ್ನು ತಡ್ಕೊಳಕ್ ಆಗ್ತಾ ಇರಲಿಲ್ಲ. ದೆಹಲಿಗೆ ವಾಪಸ್ ತೆರಳಿದ್ರು ರಾಹುಲ್ ಗಾಂಧಿ ಮತ್ತು ವರಿಷ್ಠ ನಾಯಕರು. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತ್ರ ಕೂಲ್ ಆಗಿ ಸೈಲೆಂಟ್ ಆಗಿದ್ದಾರೆ. ರಾಮಲಿಂಗಾರೆಡ್ಡಿ ಭೇಟಿ ಮಾಡ್ತೀನಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅಸಮಾಧಾನಿತ ಹಿರಿಯ ಸಚಿವರನ್ನ ವಿಶ್ವಾಸಕ್ಕೆ ಪಡ್ಕೊಳ್ತಾರಾ ಸಿಎಂ? ವಿಶ್ವಾಸಕ್ಕೆ ಪಡೆಯುವಲ್ಲಿ ಸಕ್ಸಸ್ ಆಗ್ತಾರಾ, ಅಥವಾ ಬರೀ ಇದೇ ಜಗಳ ನೀ ಕೊಡೆ ನಾ ಬಿಡೇನೆ ಬಗೆಹರಿಸ್ತಾ ಇರ್ತಾರಾ, ಅಥವಾ ರಾಜ್ಯದ ಆಡಳಿತದ ಬಗ್ಗೆ ಏನಾದ್ರೂ ಗಮನ ಹರಿಸ್ತಾರಾ? ಏನ್ ಮಾತಾಡಿದ್ರು ಸಿಎಂ ಕೇಳಿಸ್ಕೊಂಡು. ಒಂದು ಹೊಸ ಸಾರ್ವಜನಿಕರ ಕುಂದು ಕೊರತೆಗಳ ಒಂದು ಸಪರೇಟ್ ಸೆಕ್ರೆಟರಿಯೇಟ್ ಅದನ್ನು ರಚನೆ ಮಾಡಿ
ಇಲ್ಲಿ ಬೆಂಗಳೂರಿಗೆ ಬಂದಂತ ಯಾವುದೇ ಊರಿನಲ್ಲಿ ಯಾವುದೇ ಹೋರಾಟ ಮಾಡ್ತಿದ್ದಂಥವ್ರು ಅಂಥವ್ರನ್ನೆಲ್ಲ ಶಿವಕುಮಾರ್ ವಿರುದ್ಧ ಗುಡುಕ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಕೂಡ ವಾಗ್ದಾಳಿ ನಡೆಸ್ತಾ ಇದ್ರು, ಇವಾಗ ಮತ್ತೆ ಟ್ರಬಲ್ ಶೂಟರ್ ಯಾರು ಅಂತ ಕಿಡಿಕಾರಿದ್ದಾರೆ. ಹೇಳಿದಾರಲ್ಲ, ನಾನು ಆತ್ಮಸಾಕ್ಷಿ ಅನುಗುಣವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಒಂದು ಹೇಳಿದ್ದಾರೆ. ಮತ್ತೆ ಎರಡನೇದು ಹೇಳಿದ್ದಾರೆ, ನಾನು ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ನಾನು ನನ್ನ ಜವಾಬ್ದಾರಿ ನಿರ್ವಹಿಸ್ತೀನಿ ಅಂತ ಅವ್ರ ಪತ್ರದಲ್ಲೇ ಹೇಳಿದ್ದಾರೆ. ಅದರಲ್ಲಿ ಅದು ಹೇಳಿದ್ಮೇಲೆ ಇನ್ನು ವಿಶೇಷತೆ ಏನಿದೆ? ಯಾವ ಟ್ರಬಲ್ ಶೂಟರ್ ನೀವು ಮಾಡಿರೋ ಟ್ರಬಲ್ ಶೂಟರು? ಹಂಗಿದ್ಮೇಲೆ ಅಸ್ಸಾಂಗೆ ಹೋಗಿ ಯಾಕೆ ಟ್ರಬಲ್ ಶೂಟ್ ಆಗಲಿಲ್ಲ ಹಂಗಾರೆ? ಸುಮ್ಮನೆ ಏನೋ ಒಂದು ಯಾಕೆ ಆಗ್ತಾರೆ? ಈಗ ಅದೇ ಸ್ಥಾನ ಇಲ್ಲ, ಅದೀಗ ಇವ್ರಿಗೆ ಕಂಡ್ರಿಗೆ ಯಾಕೆ ಫಾರೆಸ್ಟ್ ಕೊಡ್ಲಿಲ್ಲ ಹಂಗಾರೆ? ಅವ್ರಿಗೂ ಫಾರೆಸ್ಟ್ ಕೊಡ್ಬೇಕಾಗಿತ್ತಲ್ಲ. ಈಗ ಡಾಕ್ಟ್ರಿಗೆ ಹೋಮ್ ಕೊಡ್ಬೇಕಾಗಿತ್ತು, ಅವ್ರಿಗೆ ಯಾಕೆ ರೆವಿನ್ಯೂ ಕೊಟ್ಟಂಗಾರೆ? ಹಂಗೆ ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ? ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೀತವೆ. ಆ ಬದಲಾದ ಸನ್ನಿವೇಶದಲ್ಲಿ ದೊರೀತಕ್ಕಂಥ ಅವಕಾಶಗಳಲ್ಲಿ ಅವರು ತನ್ನ ಬುದ್ಧಿಶಕ್ತಿಯನ್ನು ನೋಡಿ ಆ ಇಲಾಖೆಗಳಲ್ಲಿ ಉತ್ತಮ ರೀತಿಯಲ್ಲಿ ಜನಪರವಾದ ಕೆಲಸಗಳನ್ನು ಮಾಡಬೇಕು. ಖಂಡಿತವಾಗ್ಲೂ ಸಮಗ್ರವಾಗಿ ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇನ್ನು 2 ವರ್ಷ ಇದೆ, 3 ವರ್ಷ ಹಂಗೂ ಹಿಂಗೂ ಮಾಡ್ಕೊಂಡು ಅಧ್ವಾನ ಎಬ್ಬರಿಸ್ಬಿಟ್ರು. ಇನ್ನು 2 ವರ್ಷ ಆದ್ರೂ ನೆಟ್ಟಿಗೆ ಆಡಳಿತ ಮಾಡ್ತಾರಾ, ಏನ್ ಮಾಡ್ತಾರೆ, ಏನ್ ಕಥೆ ಇವ್ರದು ಅಂತ ಪ್ರಶ್ನೆ ಮಾಡಬೇಕು. ಜೊತೆಗೆ ಅಲ್ಲರಿ, ಜನ ಇಷ್ಟೊಂದು ಮ್ಯಾಂಡೇಟ್ ಕೊಟ್ಟು ಸರ್ಕಾರವನ್ನ ಅಧಿಕಾರಕ್ಕೆ ತಂದ್ರೆ ಈ ತರ ಮಾಡ್ಕೊಂಡು ಒಂಥರ ಗಲೀಜ್ ಮಾಡ್ಕೊಂತಾರಲ್ಲ, ಏನು ಶೇಮ್ ಅಂತ ಅನ್ಸದೇ ಇಲ್ವಾ ಅಂತ ಅನ್ಸ್ಬಿಡುತ್ತೆ. ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ನಮ್ಮ ಜೊತೆಗೆ ಪವರ್ ಟಿವಿಯ ಮುಖ್ಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಸಮೀವುಲ್ಲಾ ಸರ್ ಜಾಯ್ನ್ ಆಗಿದ್ದಾರೆ. ಸಮೀವುಲ್ಲಾ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಇರ್ಷಾದ್ ಅಹಮದ್ ಇದ್ದಾರೆ. ಇರ್ಷಾದ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ. ವೆಂಕಟೇಶ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿನ್ನೆ ತಾನೇ ನಾವು ಮಾತಾಡ್ತಾ ಇದ್ವಿ ರಾಕೇಶ್ ಸರ್, ಎಷ್ಟು ಟಫ್ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ನಮ್ಮ 13 ಪಾಯಿಂಟ್ಗಳಲ್ಲಿ, ಪ್ರೊಫೆಷನಲ್ ಚಾಲೆಂಜ್ಗಳಲ್ಲಿ ಸಿದ್ದರಾಮಯ್ಯ ಅವರ ಬಣವನ್ನ ಮುನ್ನಡೆಸ್ಕೊಂಡು ಹೋಗೋದು ಮತ್ತು ಸಮನ್ವಯ ಕಾಯ್ದುಕೊಳ್ಳೋದು ಕೂಡ ದೊಡ್ಡ ಚಾಲೆಂಜ್ ಅಂತ ನಾವು ಹೇಳಿದ್ವಿ. ಸೊ ಇದು ಆಲ್ರೆಡಿ 1 ವಿಕೆಟ್ ಬಿದ್ದಿದೆ ಸರ್, ಏನ್ ಹೇಳ್ತೀರಿ? ಫಸ್ಟ್ ಆಫ್ ಆಲ್, ದಿಸ್ ಇಸ್ ವಿಪರ್ಯಾಸ ಅಂತ ಕರೀಬೋದು, ದುರಂತ. ಇಟ್ ಈಸ್ ನಾಟ್, ನಾವಿವತ್ತು ಕಾಂಗ್ರೆಸ್ನ ಬಗ್ಗೆ ಮಾತ್ರ ಮಾತಾಡೋದಲ್ಲ, ಇದು ಪ್ರತಿ ಸರ್ಕಾರ ಆದಾಗಲೂ ಕೂಡ, ಪ್ರತಿ ಕ್ಯಾಬಿನೆಟ್ ಆದಾಗಲೂ ಕೂಡ ಇಂತಹ ಸಂದಿಗ್ಧ ಪರಿಸ್ಥಿತಿಗಳು ಆವಾಗಿನ ಮುಖ್ಯಮಂತ್ರಿಗಳು ಎದುರಿಸುತ್ತಿದೆ, ಮುಂದೆ ಆಗೋದು ಇದೆ. ದಟ್ ಈಸ್ ಒನ್. ಐ ಥಿಂಕ್ ಕಾಂಗ್ರೆಸ್ನ ದೊಡ್ಡ ಟ್ರಬಲ್ ಏನಂದರೆ, ದೇ ಗಾಟ್ ಮ್ಯಾಂಡೇಟ್ ಆಫ್ 136. ಅವ್ರಿಗೇನಾದ್ರೂ 114, 115 ಏನಾದರೂ ಸಿಕ್ಬಿಟ್ಟಿದ್ರೆ ಐ ಥಿಂಕ್ ಆವಾಗ ಮರ್ಯಾದೆಯಾಗಿ ಎಲ್ಲರೂ ಇರ್ತಾ ಇದ್ರು ಅಂತ ಅನಿಸುತ್ತೆ. ನಾವು ಈಗ ನೀವು ತಪ್ಪಾಗಿ ಒಂದು ಬೈಟ್ ಹಾಕ್ಬಿಟ್ರಿ. ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ, ಹೌದು, ಹಿಂದಿನ ಮಾತನ್ನ ಅದನ್ನ ಹೇಳ್ತಾರೆ ಅವರು, ಒಂದು ಬೇರೆ ಸೆಕ್ರೆಟರಿಯೇಟ್ ನಾನು ಮಾಡ್ತೀನಿ, ಒಂದು ಇಲಾಖೆನ ಓಪನ್ ಮಾಡ್ತೀನಿ, ಒಂದು ಮಿನಿಸ್ಟ್ರಿ ಮಾಡ್ತೀನಿ, ಜನರ ಕುಂದು ಕೊರತೆಯನ್ನು ಆಲಿಸಲು ಅಂತ. ನನಗನ್ಸುತ್ತೆ ಇನ್ನೊಂದು ಮಾಡಬೇಕು ಅವರು. ಇನ್ನೊಂದೇನೆಂದರೆ, ಅವರ ಶಾಸಕರದು ಮತ್ತು ಮಂತ್ರಿಗಳದ್ದು ಕುಂದು ಕೊರತೆಗಳನ್ನು ಮತ್ತೆ ಆಲಿಸ್ಲಿಕ್ಕೂ ಕೂಡ ಒಂದು ಖಾತೆ ಮಾಡಿಬಿಟ್ಟು ಅದಕ್ಕೊಂದು ಮಿನಿಸ್ಟರ್ ಮಾಡಿದರೆ ಒಳ್ಳೆಯದು ಅಂತ ಅನಿಸುತ್ತೆ. ನಂಬರ್ 1 ವಿಪರ್ಯಾಸ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗಿನ ಕೆಲವು ವಿದ್ಯಮಾನಗಳ ಇವತ್ತಿನ ನೋಡಿದಾಗ, ಕೆಲವು ಇದನ್ನು ನೋಡಿದಾಗ, ಈಗ ಮುನಿಯಪ್ಪನವರನ್ನೇ ತಗೊಳ್ಳಿ, ರಾಮಲಿಂಗಾರೆಡ್ಡಿ ಅವ್ರದ್ದು ಒಂದು ಸ್ವಲ್ಪ ಪಕ್ಕಕ್ಕಿಟ್ಟು ಮುನಿಯಪ್ಪನವರ ವಿಷಯಕ್ಕೆ ಬರುವ. ಅವರು ಇವತ್ತು ಹೇಳ್ತಾರೆ, ನಾನು ಸೀನಿಯರ್ ಇದ್ದೀನಿ, ನನಗೆ ಇನ್ನೂ ಹೆಚ್ಚಿನ ದೊಡ್ಡ ಖಾತೆ ಬೇಕು, ಆಹಾರ ಖಾತೆ ಬೇಡ ಅಂತ. ರಾಮಲಿಂಗಾರೆಡ್ಡಿ ಅವ್ರದ್ದೇನು, ಈಗ ಇಲ್ಲಿ ಸಂದಿಗ್ಧ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ಯಾಕಂದರೆ ಹಲವು 3 ವರ್ಷಗಳಿಂದ ಇವರು ಪ್ರತಿನಿತ್ಯ ಸಿದ್ದರಾಮಯ್ಯನವರಿಗೆ ಒಂದು ಮಾತನ್ನು ನೆನಪಿಸ್ತಾ ಬಂದರು, ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ, ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನು ಜನ ಕ್ಷಮಿಸಲ್ಲ. ಕರ್ನಾಟಕ ಬಿಡಿ, ಭಾರತ ದೇಶದವರು ಯಾರು ನಿಮ್ಮನ್ನು ಕ್ಷಮಿಸಲ್ಲ. ನಿಮಗೆ ಗೊತ್ತಿದೆ ಯಾವ ಯಾವ ರೀತಿಯ ಇಂಡೈರೆಕ್ಟ್ ಪೋಸ್ಟ್ಗಳನ್ನು ಎಕ್ಸಲ್ಲಿ, ಆಗ ಟ್ವಿಟ್ಟರ್ ನಂತರ ಎಕ್ಸ್, ಎಲ್ಲೆಲ್ಲಿ ಹೌದು ಎಲ್ಲ ಹಾಕೊಂಡಿದ್ರು. ಇವತ್ತು ರಾಮಲಿಂಗಾರೆಡ್ಡಿ ಅವರು ಅದನ್ನೇ ನೆನಪಿಸ್ಲಿಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಕಳೆದ 3 ವರ್ಷದ ಹಿಂದೆ ನನಗೆ ಸಿಕ್ಕಿತ್ತು ಆ ಖಾತೆ, ನೀವು ನಿಮ್ಮ ತಮ್ಮ ಬಂದುವಾಗ ಹೇಳಿದ್ರಿ, ನಮ್ಗೆ ಈ ಸಲ ಬಿಟ್ಕೊಡಿ, ನೆಕ್ಸ್ಟ್ ನಾನು ಮುಖ್ಯಮಂತ್ರಿ ಆಗ್ತೀನಿ, ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರಿ. ಈ ಸಲ ನಮ್ಮಿಂದ ಅದನ್ನು ಪುನಃ
ತಗೊಂಡಿದ್ರಿ, ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಅವರು ಕೇಳಿದ್ರಲ್ಲಿ ಒಂದು ರೀತಿಯಾಗಿ ನ್ಯಾಯ ಇದೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಇವರು ಮಾತು ಕೊಟ್ಟಾಗ, ಈಗ ಯಾವಾಗ ನಾವು ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡ್ತಾ ಇದ್ವಿ, ಹೌದು ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ರೆ ಆ 2.5 ವರ್ಷದ ಏನು ವಾಗ್ದಾನ ಸಿದ್ದರಾಮಯ್ಯ ಅವರು ಮಾಡಿದ್ರೆ ಅದನ್ನು ಬಿಟ್ಕೊಡ್ಬೇಕು ಅನ್ನೋದನ್ನು ನಾವು ಒತ್ತಿ ಹೇಳ್ತಾ ಇದ್ವಿ. ಇವತ್ತು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ನಾವು ಹೇಳೋದು, ನೀವು ರಾಮಲಿಂಗಾರೆಡ್ಡಿ ಅವರಿಗೆ ಏನಾದರೂ ಅಂತ ಮಾತು ಕೊಟ್ಟಿದ್ರೆ ನೀವೂ ಕೂಡ ಮಾತು ತಪ್ಪಿದಂತಹ ಒಂದು ಏನು ಆ ಬ್ಲ್ಯಾಕ್ ಮಾರ್ಕ್ ಇದೆಲ್ಲ ಅದಕ್ಕೆ ಬರ್ತೀರಿ ಅನ್ನೋದು. ಸೆಕೆಂಡ್, ಡಿ ಕೆ ಶಿವಕುಮಾರ್ ಅವರು ಹೇಳಿದ ಒಂದು ಮಾತು, ಹೀ ಇಸ್ ಮೈ ಗುಡ್ ಫ್ರೆಂಡ್. ನನ್ನ ಕ್ಯಾಬಿನೆಟಲ್ಲಿರೋರು, ಈಸ್ ನಾಟ್ ಓನ್ಲಿ ಯುವರ್ ಗುಡ್ ಫ್ರೆಂಡ್. ಸಿ ಎಂ ಸಾಹೇಬ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಗಿಂತ ತುಂಬ ಹಿರಿಯರಿದ್ದಾರೆ, ನಿಮ್ಗಿಂತ ಮುತ್ಸದ್ದಿ ರಾಜಕಾರಣಿ ಇದ್ದಾರೆ, ನಿಮಗೆ ಅವರು ಮಾರ್ಗದರ್ಶಕರಾಗಿ ನಿಮ್ಮನ್ನು ನಡೆಸುವಂತಹ ಕೆಪಾಸಿಟಿ ಕೂಡ ರಾಮಲಿಂಗಾರೆಡ್ಡಿಗೆ ಇರುವುದರಿಂದ ಮೋರ್ ದೆನ್ ಎ ಫ್ರೆಂಡ್ ಯು ಟ್ರೀಟ್ ಹಿಮ್. ಒಬ್ಬ ಮುತ್ಸದ್ದಿ ಹಿರಿಯ ರಾಜಕಾರಣಿ ನನಗೆ ಮಾರ್ಗದರ್ಶಕರಾಗ್ಬೋದು. ರಾಮಲಿಂಗಾರೆಡ್ಡಿಯವರ ಏನು ಮಾರ್ಗದರ್ಶನ ಕಾಂಗ್ರೆಸ್ಗೆ ಮತ್ತೆ ಇನ್ನು ಬರುವ ಎಲೆಕ್ಷನ್ ಇದೆ ಅಲ್ವಾ, ಇನ್ನು ಸ್ವಲ್ಪ ದಿನದಲ್ಲಿ ಡಿ ಕೆ ಶಿವಕುಮಾರ್ಗೆ ಇನ್ನೊಂದು ಚಾಲೆಂಜ್ ಇದೆ, ಅದೇ GB ಎಲೆಕ್ಷನ್ಸ್ ಏನಿದೆ, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಇದೆ, ಅದರಲ್ಲಿ ರಾಮಲಿಂಗಾರೆಡ್ಡಿಯವರ ಪಾತ್ರ ಕೂಡ ದೊಡ್ಡದಾಗುತ್ತೆ ಅನ್ನೋದು ಗೊತ್ತಿರಬೇಕು. ಈಗೇನು ರಾಮಲಿಂಗಾರೆಡ್ಡಿ, ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ. ಇವತ್ತು ಕೃಷ್ಣ ಬೈರೇಗೌಡರನ್ನು ಒಪ್ಪಿಸಿ ಏನಾದರೂ ಅದನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡ್ತೀನಿ ಅಂತ ಹೇಳಿದರು. ಅಲ್ಲಿನೂ ಒಂದು ಮೊದಲಿನ ಹಾದಿ ಡಿ ಕೆ ಶಿವಕುಮಾರ್ಗೆ ಯಾಕೆ ಇದೆ ಅಂತ ಹೇಳಿದ್ರೆ, ಕೃಷ್ಣ ಬೈರೇಗೌಡರಿಗೆ ಕೊಟ್ಟಂತಹ ಖಾತೆ ಅದು ಕಂಪ್ಲೀಟ್ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಖಾತೆ ಆಗಿಲ್ಲ. ಏನಕ್ಕಂದರೆ ಅದರಲ್ಲಿ BDA ಮತ್ತು BMRDA ಮತ್ತು ಬೈಯಪ್ಪವನ್ನು ಹೊರತುಪಡಿಸಿ ಏನು ಬ್ಯಾಂಗ್ಳೂರಿನ BWSSP ಮತ್ತು 5 ಗ್ರೇಟರ್ GBA ಏನು ಮಾಡಿದ್ದಾರೆ ಅದನ್ನು ಮಾತ್ರ ಕೊಡಲಾಗಿದೆ ಅನ್ನೋದನ್ನು ನೀವು ಮನಗಾಣಬೇಕಿಲ್ಲಿ. ಸಪೋಸ್ ನಾಳೆ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟರೂ ಕೂಡ ಅವರು BDA ಮತ್ತು ಉಳಿದ 2-3 ಡಿಪಾರ್ಟ್ಮೆಂಟ್ಗಳನ್ನು ಎಕ್ಸ್ಕ್ಲೂಡ್ ಮಾಡಿ ಕೊಡಿ, ಅದಕ್ಕೂ ಒಪ್ಪುವ ಸ್ಥಿತಿ ಇಲ್ಲ. ನಾವು ಕಮಿಂಗ್ ಟು ಮುನಿಯಪ್ಪನವರ ವಿಷಯಕ್ಕೆ ಬಂದಾಗ, ಆಹಾರ ಇಲಾಖೆಯಲ್ಲಿ ಅವ್ರು ಹೇಳ್ತಾರೆ ನಾನು ಸೇವೆ ಮಾಡಲಿಕ್ಕೆ ಬೇಕು ಅಂತ. ಐ ಡೋಂಟ್ ನೋ ಆಹಾರ ಇಲಾಖೆಗಿಂತ ದೊಡ್ಡ ಸೇವೆ ಯಾವುದು ಇದೆ ಮುನಿಯಪ್ಪನವರಿಗೆ ಅಂತ ಗೊತ್ತಿಲ್ಲ ನನಗೆ. ಇನ್ನೊಂದು ವಿಪರ್ಯಾಸ ಏನಿದೆ ಅಂದರೆ, ಅಲ್ಲಿಯ ಆಹಾರ ಇಲಾಖೆಯ ಸೇವನೆ ಆಗಿದೆ, ಇನ್ನು ಉಳಿದ ಡಿಪಾರ್ಟ್ಮೆಂಟ್ಗಳ ಸೇವನೆ ಆಗಬೇಕು ಅಷ್ಟೇ. ಎವ್ರಿಬಡಿ ವಾಂಟೆಡ್ ದ ಡಿಪಾರ್ಟ್ಮೆಂಟ್, ನಮಗೆ ದುಡ್ಡು ಮಾಡುವ ಡಿಪಾರ್ಟ್ಮೆಂಟ್ಗಳು ಬೇಕು. ಅಂದರೆ ಎಲ್ಲಿ ದುಡ್ಡು ಜಾಸ್ತಿ ಸಿಗುತ್ತೆ, ಎಲ್ಲಿ ಫಂಡ್ ಜಾಸ್ತಿ ಸಿಗುತ್ತೆ. ಯಾವುದೇ ಆಹಾರ ಇಲಾಖೆಯಲ್ಲಿ ಏನು ಕೆಲಸ ಮಾಡಲಿಕ್ಕೆ ಆಗದಂತಿಲ್ಲ. ಆಹಾರ ಇಲಾಖೆ ಅನ್ನಭಾಗ್ಯ ಕೊಟ್ಟಿದ್ದೆ ಆಹಾರ ಇಲಾಖೆ, ಬಡವರ ಏನು ಹಸಿವು ನೀಗಿಸ್ಬೇಕಂತ ಇಂತ ಇರೋದೇ ಆಹಾರ ಇಲಾಖೆ. ಇನ್ನೊಂದು ಹಿರಿಯರು ಅಂತ ಹೇಳೋದು ವೆರಿ ಸರ್ಪ್ರೈಸಿಂಗ್. ಇಲ್ಲೊಂದು ಭಾರತ ದೇಶದಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಗೌರ್ಮೆಂಟ್ಗಳು ನಡೆಯುವಾಗ ಬಿದಿರು ಮೋಟರಲ್ಲಿ ಹೋಗುವವರೆಗೂ ತಾನು ಮುಖ್ಯಮಂತ್ರಿ ಆಗಿರಬೇಕು, ನಾನು ರಾಜಕಾರಣಿ ಆಗಿರಬೇಕು, ನಾನು ಬಿದಿರು ಮೋಟರ್ಗೆ ಹೋದ ಕೂಡಲೇ ನನ್ನ ಮಕ್ಕಳು ಆ ಸೀಟಿಗೆ ಬಂದುಬಿಡಬೇಕು, ನನ್ನ ಮೊಮ್ಮಕ್ಕಳರವರೆಗೆ ಬಂದುಬಿಡಬೇಕು ಅನ್ನೋ ಈ ಒಂದು ಸ್ಥಿತಿ ಇದೆಯಲ್ಲ. ಐ ಡೋಂಟ್ ನೋ, ದೇಶವನ್ನು ಮತ್ತು ರಾಜ್ಯವನ್ನು ಖಾಲಿ ಬೆರಳೆಣಿಕೆಯ 10 ಜನ ಮಾತ್ರ ಮಿನಿಸ್ಟರ್ಗಳು, ಕೆಪೇಬಲ್ ಮಿನಿಸ್ಟರ್. ಅವರು ಸಾಯುವವರೆಗೂ ಕೂಡ ಅವರು ಮಿನಿಸ್ಟರು. ಯಂಗ್ ಜನ್ರೇಷನ್ ಬರಲಿಕ್ಕಿಲ್ಲ, ಅವ್ರಿಗಿಂತ ನಾಲೆಜಬಲ್ ಯಾರಿಲ್ಲ. ಅವರನ್ನು ಬಿಟ್ಟು ರಾಜ್ಯವನ್ನು ನಡೆಸಲಿಕ್ಕೆ ಯಾರ ಹತ್ರ ಆಗಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಈಗ ನೋಡಿ, ಸಿದ್ದರಾಮಯ್ಯನವರ ಗೌರ್ಮೆಂಟ್ ಆಯಿತು, ನಾವು ಏನೋ ಹೊಸ ಬಾಟ್ಲಿ ಹೊಸ ಮದ್ಯ ಬರುತ್ತೆ ಅಂತ ನೋಡಿದ್ರೆ, ಇದು ಹಳೆಯ ಡಬ್ಬ ಬಾಟ್ಲಿಯಲ್ಲಿ ಡಬ್ಬ ಮಿನಿಸ್ಟ್ರಿಗಳನ್ನೇ ಹಾಕ್ಬಿಟ್ಟು ಪುನಃ ನಮಗೆ ಕೊಡುವಂತಹ ಸ್ಥಿತಿ. ಹೊಸದು ಏನಿದೆ ಇದರಲ್ಲಿ? ವೈ ಒನ್ಲಿ CM ಚೇಂಜ್ ಮಾಡ್ಕೊಂಡ್ಬಿಟ್ಟು ನಮಗೆ ವಸ್ತು ಕೊಡ್ತೀವಿ, ಏನಿಲ್ಲ. ಈವನ್ ಡಿ ಕೆ ಶಿವಕುಮಾರ್ ಅಲ್ಲಿ ಫೈಲ್ ಟು ಕನ್ವಿನ್ಸ್, ಯಾವ ಕೆಪಾಸಿಟಿನೂ ಇಲ್ಲ. ಇಷ್ಟರವರೆಗೆ ಡ್ರೈವರ್ ಇಲ್ಲ, ಗಾಡಿನೂ ಇಲ್ಲ ರೀ, ಏನಿಲ್ಲ. ದಿಸ್ ಈಸ್ ವಾಟ್ ವಿ ಆರ್ ಸೀಯಿಂಗ್. ನಮಗೆ ಇದೇ ಕೆಲಸ, ಬೆಳಿಗ್ಗೆ ಎದ್ದು ಸಾಯಂಕಾಲದವರೆಗೆ ಇವರು ಮಾಡುವ ಏನು ಈ ಡ್ರಾಮಾ ಕಂಪನಿ ಇದೆಲ್ಲ, ಅದನ್ನು ನೋಡ್ಕೊಂಡು ದಿನ ತೋರಿಸ್ಕೊಂಡು 6 ಗಂಟೆ ಬಂದು ಡಿಸ್ಕಷನ್ ಮಾಡುವ ಸ್ಥಿತಿ. ಎಸ್, ಜಾರ್ಜ್ ಅವರ ವಿಷಯಕ್ಕೆ ಬರುವ. ಜಾರ್ಜ್ ಹೇಳ್ತಾರೆ, ಹೌದು ನನಗೆ ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ. ನನಗನ್ಸುತ್ತೆ ಜಾರ್ಜ್ ಅವರ ಕನ್ಸರ್ನ್ ಏನಿದೆ, ದಟ್ ಈಸ್ ವೆರಿ ಟ್ರೂ ಕನ್ಸರ್ನ್. ಇದನ್ನು ನಾನು ನಿನ್ನೆನೂ ಹೇಳಿದ್ದೀನಿ. ಯಾಕಂತ ಹೇಳಿದ್ರೆ, ಬಂದ ಕೂಡಲೇ ಜಾರ್ಜ್ ಅವರ ಡಿಪಾರ್ಟ್ಮೆಂಟಲ್ಲಿರುವ ಒಬ್ಬ IAS ಆಫೀಸರನ್ನು ಇಮ್ಮಿಡಿಯೇಟ್ ಚೇಂಜ್ ಮಾಡ್ತಾರೆ, ಜಾರ್ಜ್ ಅವರ ಕನ್ಸರ್ನ್ ಇಲ್ಲದೆ. ಹಿಯರ್ ಅಗೇನ್ ನನ್ನ ಕ್ವಶನ್ ಏನಂದರೆ, ಇಡೀ ರಾಜ್ಯ ಆಳಲಿಕ್ಕೆ ಒಂದು 5-10 ಜನ IAS ಆಫೀಸರನ್ನು ಬಿಟ್ಟರೆ ನಾವು ಯಾವ ರೀತಿ ಉಳಿದ IAS ಆಫೀಸರ್ಗಳನ್ನು ಟ್ರೀಟ್ ಮಾಡ್ತೀವಿ ಅಂದರೆ, ಓನ್ಲಿ 5 IAS ಆಫೀಸರ್ ಕೆಪೇಬಲ್ ಟು ರನ್ ದ ಸ್ಟೇಟ್. ಅವರು ಬಿಟ್ಟರೆ ಅವರು ಬ್ಯಾಂಗ್ಳೂರು ಅಲ್ಲಿ ಹೋದರೆ ಅವ್ರು ಬರಬೇಕು, ಇಲ್ಲಿ ಬಂದರೆ ಅವರನ್ನೇ ತಗೊಂಡ್ಬರ್ಬೇಕು, ನಗರಾಭಿವೃದ್ಧಿಗೆ ಹೋದರೆ ಅವರೇ ಬರಬೇಕು, BDAಗೆ ಬಂದರೆ ಅವರೇ ಬರಬೇಕು, ಚೀಫ್ ಮಿನಿಸ್ಟರ್ ಆಫೀಸ್ಗೂ ಅವರೇ ಬರಬೇಕು. ಐ ಥಿಂಕ್ ದೆರ್ ಇಸ್ ನೋ ಅದರ್ ಕೆಪೇಬಲ್ IAS ಆಫೀಸರ್ ಅಥವಾ ಪೊಲೀಸ್ ಆಫೀಸರಲ್ಲೂ ಹಂಗೆ ಎಲ್ಲ ಕಡೆ ನೋಡಿದರೆ ಅವರನ್ನೇ ಕರ್ಕೊಂಡು ಬರಬೇಕು. ಅಂಥ ಸ್ಥಿತಿಯಲ್ಲಿ ಜಾರ್ಜ್ ಅವರು ಎತ್ತಿದ ಏನು ಕ್ವಶನ್ ಇದೆ ಅಲ್ವಾ,
ದಟ್ ಈಸ್ ಅ ರೈಟ್ ಕ್ವಶನ್. ಆಲ್ರೈಟ್ ಸರ್, ನಾನು ಸ್ಮಾಲ್ ಬ್ರೇಕ್ ತಗೊಳ್ತೀನಿ. ಬ್ರೇಕ್ ಆದಮೇಲೆ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡೋಣ. ಲೆಟ್ಸ್ ಗೋ ಫಾರ್ ಅ ಶಾರ್ಟ್ ಬ್ರೇಕ್. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಸನ್ರೂಫ್ ತೆರೆದು ಡ್ಯಾನ್ಸ್ ಮಾಡಿದ ಯುವತಿ. ಸಿಲಿಕಾನ್ ಸಿಟಿಯಲ್ಲಿ ಯುವತಿಯ ಪುಂಡಾಟ. ಕುಡಿದ ಮತ್ತಿನಲ್ಲಿ ಅಟ್ಟಹಾಸ ಮೆರೆದ ಪುಂಡರು. ರಸ್ತೆ ದಾಟುತ್ತಿದ್ದ ಬಾಲಕಿಗೆ ಬೊಲೆರೋ ಡಿಕ್ಕಿ. ವೀಕ್ಷಿಸಿ ಸಖತ್ ವೈರಲ್ ಸಂಜೆ 6:27ಕ್ಕೆ. ವೆಲ್ಕಮ್ ಬ್ಯಾಕ್. ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ. ಎಸ್ ಸಮೀವುಲ್ಲಾ ಸರ್, ಏನೇನ್ ಡೆವಲಪ್ಮೆಂಟ್ ಆಗ್ತದೆ ನೀವೇ ನೋಡ್ತಾ ಇದ್ದೀರಾ. ಅವ್ರಿಗೇನು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಸರ್. ಅಂಡ್ ಆಹಾರ ಇಲಾಖೆಯಲ್ಲಿ ಜನಸೇವೆ ಮಾಡೋದಕ್ಕಾಗಲ್ಲ ಅಂತಂದ್ರೆ ಬಹುಶಃ ಅಲ್ಲಿ ಬೇರೆ ಬೇರೆ ಇಲಾಖೆಗಳ ಬೇರೆ ಬೇರೆ ಕಡೆಗೆ ಅಕ್ಕಿ ಸಾಗಾಣಿಕೆ ಮಾಡ್ತಾ ಇದ್ರಲ್ಲ, ಅನ್ನಭಾಗ್ಯದ ಅಕ್ಕಿನ, ಬಹುಶಃ ದುಡ್ಡು ಮಾಡೋಕ್ಕಾಗಿಲ್ಲ ಅಂತ ಅನ್ಸುತ್ತೆ. ಇಂಥದ್ದೇ ಖಾತೆ ಬೇಕು ಅಂತ ಯಾರಾದ್ರೂ ಕೇಳ್ತಾರೆ ಅಂತಂದ್ರೆ ದುಡ್ಡು ಮಾಡಕ್ ಅವಕಾಶ ಇದೆ, ನಾವು ದುಡ್ಡು ಮಾಡ್ಕೊಳ್ಬೇಕು, ನಮ್ಗೆ ಅದೇ ಖಾತೆ ಕೊಡಿ ಅಂತ ಡೈರೆಕ್ಟ್ ಆಗಿ ಕೇಳ್ದಂಗೆ ಸರ್. ಅದು ಏನ್ ಹೇಳ್ತೀರಿ? ಒಂದು ರಾಮಲಿಂಗಾರೆಡ್ಡಿ ಅವರ ವಿಚಾರಕ್ಕೆ ಬಂದಾಗ ಕಳೆದ ಚುನಾವಣೆ ಸಂದರ್ಭದಲ್ಲಿ ಬೇಕಾದಷ್ಟು ಡೆವಲಪ್ಮೆಂಟ್ ಆಗಿ ಅವರು ಪಕ್ಷ ಬಿಡುವಂತಹ ಸ್ಥಿತಿಗೆ ಹೋಗಿದ್ರು. ಪಕ್ಷ ಬಿಡುವಂತಹ ಸ್ಥಿತಿಗೆ ಹೋದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮನೆಗೆ ಹೋಗಿದ್ರು, ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿದ್ರು, ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ರು, ಸುರ್ಜೇವಾಲಾ ರಾಮಲಿಂಗಾರೆಡ್ಡಿ ಮನೆಗೆ ಹೋಗಿ ನೀವು ಸೀನಿಯರ್ ಇದ್ದೀರಾ, ನಿಮ್ ಸೇವೆ ಬೇಕು, ನೀವು ಪಕ್ಷ ಬಿಡಬೇಡಿ, ನೀವು ಇಲ್ಲೇ ಇರಿ, ನಿಮ್ಮನ್ನ ನಾವು ಬಳಸ್ಕೋತೇವೆ ಅಂತ ಹೇಳಿ ನಿಮಗೆ ಹೇಗೆ ಗೌರವ ಕೊಡಬೇಕು ಆ ಗೌರವ ಕೊಟ್ಟು ನಿಮಗೆ ನಾವು ನಡ್ಕೋತೇವೆ ಅಂತ ಹೇಳಿ ಅವರನ್ನ ವಾಪಸ್ ಮನವೊಲಿಸೋದ್ರಲ್ಲಿ ಯಶಸ್ವಿಯಾಗಿದ್ರು. ಬೆಂಗಳೂರಿಗೆ ದುಡಿದ್ರು, ನಂತರ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂತು, ಎಲ್ಲವೂ ಕೂಡ ಆಯ್ತು. ಈಗ ಖುದ್ದು ಎಐಸಿಸಿ ಅಧ್ಯಕ್ಷರ, ಅವಾಗಿನ್ನೂ ಅಧ್ಯಕ್ಷರಾಗಿರ್ಲಿಲ್ಲ, ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗಿ ಮನವೊಲಿಸಿ ಕರ್ಕೊಂಡ್ ಬಂದಂತಹ ಮನುಷ್ಯನನ್ನ ಇವತ್ತು ಖಾತೆ ಅವರಿಗೆ ಅಟ್ಲೀಸ್ಟ್ ಬೆಂಗಳೂರಿನವರು ಸೀನಿಯರ್ ಮೋಸ್ಟ್ ಸೋತಿಲ್ಲ, ಒನ್ ಆಫ್ ದಿ ಪವರ್ಫುಲ್ ಲೀಡರ್, ಜನಾನುರಾಗಿ ನಾಯಕ ಅಂತವರಿಗೆ ಖಾತೆ ಕೊಡದಲ್ಲೇ ಇನ್ಸಲ್ಟ್ ಮಾಡಿರುವಂತಹ ರಾಜಕಾರಣ ಇದೆಯಲ್ವಾ, ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಕಾಂಗ್ರೆಸ್ ಪಕ್ಷದ ಮೇಲೆ, ಚುನಾವಣಾ ರಾಜಕಾರಣದ ಮೇಲೆ, GBA ಎಲೆಕ್ಷನ್ಸ್ ಬರುತ್ತಲ್ಲ ಅದ್ರ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಅವರು ಒಂದು ದಿನ ಡೆಲ್ಲಿಗೆ ಹೋದವರಲ್ಲ, ಖಾತೆಗೋಸ್ಕರ ಎಲ್ಲ ಡೆಲ್ಲಿಗೆ ಓಡೋಗ್ತಾರೆ, ಹೈಕಮಾಂಡ್ ನೋಡ್ಬೇಕು ಮತ್ತೊಂದು ಮಾಡ್ಬೇಕು ಅಂತ. ರಾಮಲಿಂಗಾರೆಡ್ಡಿ ಯಾವತ್ತು ಡೆಲ್ಲಿಗೆ ಹೋಗಿ ನಮಗೆ ಅಧಿಕಾರ ಕೊಡಿ ಅಂತ ಕೇಳಿದವರಲ್ಲ, ಅವ್ರು ಯಾವತ್ತೂ ನಮಗೆ ಖಾತೆ ಕೊಡಿ ಅದನ್ನ ಕೊಡಿ ಅಂತ ಕೇಳಿದವರಲ್ಲ. ಇವತ್ತು ಅವರಂತ ಹಿರಿಯ ನಾಯಕರೇ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಕಾಂಗ್ರೆಸ್ ಒಳಗೆ ಏನೋ ವ್ಯತ್ಯಾಸ ಆಗ್ತಿದೆ ಅನ್ನೋದು ಸೂಚನೆ ಇದೆ. ಮೋರೆವರ್ ನನಗ್ ಬಂದಿರುವ ಮಾಹಿತಿಯ ಪ್ರಕಾರ ಈ ಪಟ್ಟಿಯನ್ನ ಸಂಪೂರ್ಣ ಸಿದ್ಧಪಡಿಸಿದ್ದೇ ಹೈಕಮಾಂಡ್ ನಾಯಕರು. ಹೈಕಮಾಂಡ್ ಸುತ್ತಮುತ್ತ ಇರುವಂತವರೇ ಖಾತೆ ಹಂಚಿರೋದು. ಈ ಖಾತೆ ಹಂಚಿಕೆನಲ್ಲಿ ಮುಖ್ಯಮಂತ್ರಿಯನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿರೋರ ಬಗ್ಗೆ ನಂದೇ ಆದ ಅನುಮಾನಗಳಿವೆ. ಯಾಕೆ ಅಂತಂದ್ರೆ ರಾಮಲಿಂಗಾರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಇದರಲ್ಲಿ ಬಹುತೇಕ ಹಂಚಿಕೆ ಆಗಿರೋದು ಹೈಕಮಾಂಡ್ ಅಲ್ಲೇ. ಹೀಗಾಗಿ ನಾನು ಅಸಹಾಯಕನಾಗಿದ್ದೇನೆ, ಆದ್ರೂ ಪ್ರಯತ್ನ ಪಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಮಾತ್ರ ಫರ್ಮ್ ಆಗಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಈ ಅವಮಾನವನ್ನ ನಾನು ಸಹಿಸ್ಕೊಳ್ಳಲ್ಲ ಅನ್ನೋದು ಅವರ ನಿಲುವಾಗಿದೆ. ಇದು ನಂಬರ್ 1. ಹೀಗಾಗಿ ಈ ಕ್ರೈಸಿಸ್ ಕೇವಲ ಖಾತೆಯ ಕ್ರೈಸಿಸ್ ಅಲ್ಲ, ಒಬ್ಬ ಹಿರಿಯ ನಾಯಕನನ್ನ ಕಾಂಗ್ರೆಸ್ ಪಾರ್ಟಿ ಹೇಗೆ ನಡೆಸ್ಕೋತಾ ಇದೆ. ಯಾವತ್ತೂ ಅಧಿಕಾರಕ್ಕೋಸ್ಕರ ಲಾಬಿ ಮಾಡದ, ದೆಹಲಿಗೆ ಹೋಗದ, ಅವ್ರ ಸೀನಿಯಾರಿಟಿಗೆ DCMA ಆಗ್ಬೇಕಾಗಿತ್ತು, ಆಗಿಲ್ಲ. ಅಟ್ಲೀಸ್ಟ್ ಖಾತೆನ ಕೇಳೋ ಲೆಕ್ಕಕ್ಕಿಲ್ವಾ? ಒಬ್ಬ ಬೆಂಗಳೂರಿನ ಸೀನಿಯರ್ ಲೀಡರ್ ಆಗಿ, ಒಬ್ಬ ಜನಪರ ನಾಯಕರಾಗಿ ಅನ್ನೋ ಪ್ರಶ್ನೆ ಇಲ್ಲಿ ಮುಖ್ಯವಾಗಿ ಉದ್ಭವ ಆಗಿದೆ. ಇದು ನಂಬರ್ 1. ನಂಬರ್ 2, ಮುನಿಯಪ್ಪ ಅವ್ರದ್ದು ಚೆನ್ನಾಗಿ ಮಾತಾಡಿದ್ರು. ರಾಕೇಶ್ ಸರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಮುನಿಯಪ್ಪ ಅವರು ಈ ಕ್ಯಾಬಿನೆಟ್ ಬಂದಿದ್ದೇ ಪವಾಡ.
ಮುನಿಯಪ್ಪ ಅವ್ರನ್ನ ಯಾಕೆ ಕ್ಯಾಬಿನೆಟ್ ನೋಡಿ ಸ್ವಲ್ಪ ಚೇಂಜ್ ಮಾಡ್ತೀನಿ ಇಲ್ಲಿ ವಿನ್ ಆಗಿದ್ದೆ ಪವಾಡ. ವಿನ್ ಆಗಿದ್ದೆ ಪವಾಡ ಅಲ್ಲ. ಅವರು ರಾಜೀನಾಮೆ ಕೊಟ್ಟಿಲ್ಲ. ರಾಜೀನಾಮೆ ಕೊಟ್ಟರೆ ಎಲ್ಲಿ ಅಂಗೀಕಾರ ಆಗ್ಬಿಡುತ್ತೋ ಅಂತ ರಾಜೀನಾಮೆ ಫುಡ್ ಡಿಪಾರ್ಟ್ಮೆಂಟ್ ವಲಸೆದ್ದು ಹೋಗಿದೆ ಅಂದ್ರೆ ಅಕ್ಕಿ ಕಳ್ಳ ಸಾಗಾಣಿಕೆ ಮಾಫಿಯಾ ಈ ಬಂಗಾರಪೇಟೆ ಕೋಲಾರ ಬಾರ್ಡ್ರು ಮಿಲ್ಗಳಲ್ಲಿ ಹೋಗಿ ನೋಡಿದ್ರೆ ಒಂದು ದೊಡ್ಡ ರಾಕೆಟ್ ಹೆಂಗ್ ರನ್ ಆಗ್ತಾ ಇದೆ ರೇಡ್ ಮಾಡಿತ್ತು ಸರ್ ಸುಮಾರು ಕಡೆ ಅನ್ನಭಾಗ್ಯ ಅಕ್ಕಿನ ನೋಡಿದ್ದೀನಿ ಹೇಗೆ ಒಂದು ರಾಕೆಟ್ ರನ್ ಆಗುತ್ತೆ. ಕಳೆದ 3 ವರ್ಷದಲ್ಲಿ ದೇವನಹಳ್ಳಿಯ ಹತ್ರ ಇನ್ಚಾರ್ಜ್ ಮಿನಿಸ್ಟರ್ ಮುನಿಯಪ್ಪನವರಿದಾರಲ್ಲ, ಅಲ್ಲಿ ನಡೆದ ಮಾಫಿಯಾಗಳಿದೆ ಅಲ್ಲ, ಲ್ಯಾಂಡ್ ಮಾಫಿಯಾ ಇದೆ ಅಲ್ವಾ, ಅಲ್ಲಿ ನಡೆದ ಲ್ಯಾಂಡ್ ಬ್ಯಾಂಕಿಂಗ್ಗಳಿದ್ದಾವಲ್ಲ, ಅಲ್ಲಿ ನಡೆದ ಕ್ರಷರ್ ಬಿಸ್ನೆಸ್ಗಳಿದ್ದಾವಲ್ಲ, ಐ ಥಿಂಕ್ ಕರ್ನಾಟಕದಲ್ಲಿ ಯಾವ ಇನ್ಚಾರ್ಜ್ ಮಿನಿಸ್ಟರ್ ಅಂಡರ್ ಅಲ್ಲೂ ನಡೆದಿಲ್ಲ ಅಂತ ಅನ್ಸುತ್ತೆ ನನಗೆ. ಪಡಿತರ ಅಂಗಡಿಗಳಿಂದ ಗೋಡೌನ್ಗಳಲ್ಲಿ ಬೇಕಂತಲೇ ಸಿಸಿಟಿವಿ ಕ್ಯಾಮೆರಾ ಹಾಕಿಲ್ಲ. ಹೌದು, ಗೋಡೌನ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಬೇಕಾನೆ. ಅಕ್ಕಿಯಲ್ಲಿ ಮೂವ್ ಆಗುತ್ತೆ ಅಂತ, ಗ್ರೈನ್ಸ್ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗ್ಬೇಕಾನೆ. ಇಲ್ಲ, ಲಾರಿಗಳಿಗೆ ಯೆಲ್ಲೋ ಕಲರ್ ಹೊಡಿಬೇಕು, ಯೆಲ್ಲೋ ಕಲರ್ ಹೊಡ್ಸಿಲ್ಲ. ಯೆಲ್ಲೋ ಕಲರ್ ಹೊಡ್ಸಿದ್ರೆ ಇದು ಪಡಿತರ ಸಾಗಾಣಿಕೆ ವಾಹನ ಅಂತ ಬರ್ಸ್ಬೇಕು, ಬರ್ಸಲ್ಲ. ಯಾಕೆಂದ್ರೆ ರೂಟ್ ಬಿಟ್ಟು ಬೇರೆ ಕಡೆಗೆ ಹೋಗೋದು ಗೊತ್ತಾಗ್ಬಿಡ್ತಲ್ಲ. GPA ಇರಬೇಕು, GPA ಇಲ್ಲ. ಕಳ್ಳ ಸಾಗಾಣಿಕೆದಾರರಿಗೆ, ವಿದ್ರೋಹಿ ಶಕ್ತಿಗಳಿಗೆ, ಫುಡ್ ಮಾಫಿಯಾಗೆ ಬೇಕಂತಲೇ ಒಂದು ಅನುಕೂಲವಾಗಿರೋ ಒಂದು ಸಿಸ್ಟಮ್ ಆಹಾರ ಇಲಾಖೆನಲ್ಲಿ ವರ್ಕ್ ಆಗ್ತಾ ಇದೆ. ನೀವು ಬಂಗಾರಪೇಟೆ ಬಾರ್ಡರ್ ಅಲ್ಲಿರೋ ರೈಸ್ ಮಿಲ್ಗಳಿಗೆ ಹೋಗಿ ನೋಡಿದ್ರೆ 100 ಲಾರಿಗಳು ಅನ್ನಭಾಗದ ಅಕ್ಕಿನ ಪಾಲಿಶ್ ಮಾಡಿ ಬಾರ್ಡ್ರಿಂದ ಆಂಧ್ರಾಗೆ, ಬಾರ್ಡ್ರಿಂದ ತಮಿಳ್ನಾಡಿಗೆ. ಸರ್, ನಾನು ರಿಯಾಕ್ಷನ್ ತಗೊಳ್ತೀನಿ. ಇರ್ಷಾದ್ ಅಮರ್ ಹತ್ರ ಬರ್ತೀನಿ. ನಮಗೆಲ್ಲ ಖುಷಿ ಆಗ್ಬಿಟ್ಟೈತಿ, ಅಟ್ಲೀಸ್ಟ್ ಇನ್ನಾದ್ರೂ ಮುಗೀತಲ್ಲಪ್ಪ ಅಂತ. 2-3 ವರ್ಷದಲ್ಲಿ ನೋಡಿ ಸಾಕಾಗ್ಬಿಟ್ಟು ಇನ್ನಾದ್ರೂ ಮುಗೀತಲ್ಲ ಅಂತ. ಒಂದು ಮುಗೀತಂತ ಹೇಳಿದ್ರೆ 2 ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನಂತೀರಿ? ವಾಟ್ ಈಸ್ ಫಸ್ಟ್ ರಿಯಾಕ್ಷನ್ ಈ ಹಣೆ ಬರಗಳನ್ನು ನೋಡ್ಬಿಟ್ಟು? ನೋಡಿ, ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಬಂದು 2 ದಿನ ಆಗಿದೆ. ಇನ್ನೂ ಪೂರ್ತಿ ಪ್ರಮಾಣದ ಕ್ಯಾಬಿನೆಟ್ ಆಗಬೇಕು, ಇನ್ನು ಸರ್ಕಾರ ಮುಂದುವರಿಬೇಕು. ಸೊ ಈ ರೀತಿ ಸನ್ನಿವೇಶದಲ್ಲಿ ಸ್ವಲ್ಪ ಸಮಸ್ಯೆಗಳು ಇದ್ದೇ ಇರುತ್ತೆ. ಯಾಕೆಂದರೆ ನೀವು ಹಲವಾರು ವರ್ಷಗಳಿಂದ ತಾವೆಲ್ಲ ಕವರ್ ಮಾಡಿಕೊಂಡೇ ಬರ್ತಾಯಿದ್ದೀರಿ. ಒಂದು ಸರ್ಕಾರದಿಂದ ಒಂದು ಅಧಿಕಾರ ಹಸ್ತಾಂತರ ಆದ ಸಂದರ್ಭದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಗೊಂದಲಗಳು ಸರ್ವೇ ಸಾಮಾನ್ಯ. ಅದನ್ನು ಮೆಟ್ಟಿ ನಿಂತು ಮಾನ್ಯ DK ಶಿವಕುಮಾರ್ ಅವರು ಎಲ್ಲವನ್ನ ಸುಸೂತ್ರವಾಗಿ ನಿಭಾಯಿಸ್ತಾರೆ. ಸದೃಢವಾಗಿದೆ ಸರ್ಕಾರ. ಆಮೇಲೆ ಸುಮಾರು ವರ್ಷಗಳ ಒಂದು ಅವರಿಗೆ ಅನುಭವ ಇದೆ. 1992ರಲ್ಲಿ ಬಂಗಾರಪ್ಪ ಅವರ ಕ್ಯಾಬಿನೆಟಲ್ಲಿ ಮಂತ್ರಿಯಾಗಿ ಅಲ್ಲಿಂದ ಆಡಳಿತದ ಎಲ್ಲ ಆಯಾಮಗಳನ್ನು ಅವರು ನೋಡಿದ್ದಾರೆ. ಸೊ ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ, ಸದೃಢವಾಗಿ ಸರ್ಕಾರ ನಡೆಯುತ್ತೆ. ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಭಾಳ ಹಿರಿಯರು, ನಿಷ್ಠಾವಂತ ನಾಯಕರಾಗಿದ್ದಾರೆ. ಅವರ ಒಂದು 53 ವರ್ಷದ ಏನು ವಿದ್ಯಾರ್ಥಿ ಜೀವನದಿಂದ ಅವರೇನು ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. 53 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಎಲ್ಲ ರೀತಿಯ ಹುದ್ದೆಗಳನ್ನು ನಿಭಾಯಿಸಿ ಅವ್ರದ್ದೇ ಆದಂತಹ ಒಂದು ಛಾಪು. ಈಶ್ವರ್ಜಿ, ನಾನಿಲ್ಲಿ ಇಂಟ್ರಪ್ಟ್ ಮಾಡ್ತೀನಿ. ನೀವು ಹೇಳಿದ್ರಿ ಸಣ್ಣ ಪುಟ್ಟ ಗೊಂದಲಗಳಿರುತ್ತೆ ಅಂತ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ 3 ವರ್ಷ ಗೊಂದಲದಲ್ಲೇ ಇತ್ತು ನಿಮ್ಮ ಸರ್ಕಾರ. ಪುನಃ ಈಗ DK ಶಿವಕುಮಾರ್ ಕೈಗೆ ಹ್ಯಾಂಡ್ ಓವರ್ ಆದ್ಮೇಲೆ ಪುನಃ ಗೊಂದಲ ಅಂತ ಹೇಳ್ತಾ ಇದ್ದೀರಿ. ಇರೋ 5 ವರ್ಷನೂ ಗೊಂದಲದಲ್ಲೇ ಇರ್ತೀರಾ ಹೆಂಗೆ? ಅಲ್ಲ ನೋಡಿ, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎಲ್ಲೂ ಗೊಂದಲಗಳಿರಲಿಲ್ಲ. ಬಹಿರಂಗವಾಗಿ ಸಿದ್ದರಾಮಯ್ಯನವರು ಮಾತಾಡಲಿಲ್ಲ, DK ಶಿವಕುಮಾರ್ ಅವರು ನಾಯಕತ್ವದ ವಿಷಯವಾಗಿ ಮಾತಾಡಲಿಲ್ಲ. ಅದು ಮಾಧ್ಯಮದಲ್ಲಿ ಬರ್ತಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದು ಚರ್ಚೆ ಆಗ್ತಿರ್ಬೋದು. ಯಾಕೆಂದ್ರೆ ನೋಡಿ, ಇವತ್ತು ಒಬ್ರು ಪಕ್ಷವನ್ನು ಮುನ್ನಡೆಸಿ ಉಪಮುಖ್ಯಮಂತ್ರಿ ಆಗಿದ್ರು, ಇನ್ನೊಬ್ರು ಮುಖ್ಯಮಂತ್ರಿ ಆಗಿದ್ರು. ಸೊ 2 ಮುಖಗಳು ಇರುವಾಗ ಅವರ ಅಕ್ಕಪಕ್ಕದಲ್ಲಿನೇ ಚರ್ಚೆಗಳು ಆಗ್ತಾ ಇದ್ದಿದ್ದು ನಿಜ. ಆದ್ರೆ ಅದು ಭಿನ್ನಾಭಿಪ್ರಾಯ ಅಂತ ಹೇಳಕ್ಕಾಗಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಜನಪರ ಆಡಳಿತವನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಸರ್ಕಾರವನ್ನು ನಡೆಸಿದ್ದಾರೆ. ಆಮೇಲೆ ಯಾವ ರೀತಿ ಮೂಲಭೂತ ಸೌಕರ್ಯದಿಂದ ಹಿಡಿದು 2013ರಿಂದ 2018ರವರೆಗೆ ಆಗಿರ್ಬೋದು, ಆಮೇಲೆ 23ರಿಂದ ಇಲ್ಲಿವರೆಗೆ ಕಳೆದ 3 ವರ್ಷದವರೆಗೆ ಒಳ್ಳೆ ರೀತಿಯ ಅಧಿಕಾರವನ್ನೇ ನಡೆಸಿದ್ದಾರೆ. ದೊಡ್ಡರಿಯವರೇ, ನೀವೆಲ್ಲ ಕಾಯ್ತಾ ಇದ್ರಿ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳುತ್ತೆ ಈ ಹ್ಯಾಂಡ್ ಓವರ್ ಪೊಸಿಷನಲ್ಲಿ ಅಂತ. ಬಟ್ ಎಲ್ಲೋ ಹೂವಿನ ಹಾಸಿಗೆ ಥರ ಒಳ್ಳೆ ಸುಸೂತ್ರವಾಗಿ ಕಾಂಗ್ರೆಸ್ ಅವರು ಮಾಡಿಬಿಟ್ರು.
ನಿಮಗೆಲ್ಲ ಒಂಥರ ಡಿಸಪಾಯಿಂಟ್ ಆಗಿಬಿಡುತ್ತೆ, ಏನಪ್ಪ ಏನೋ ಅಂದ್ಕೊಂಡಿದ್ವಿ, ಏನೋ ಆಗೋಯ್ತಲ್ಲ, ಇದು ಏನು ಸಿಕ್ಕಿಲ್ಲ. ಬಟ್ 2 ದಿನಕ್ಕೆ ನಿಮಗೆ ಪುನಃ ಅನಿಸ್ಲಿಕ್ಕೆ ಶುರು ಆಗಿಬಿಡುತ್ತೆ, ರೊಟ್ಟಿ ಆಟೋಮೆಟಿಕ್ಲಿ ತುಪ್ಪಕ್ಕೆ ಜಾರಿ ಬಿದ್ದಿದೆ ಅಂತ. ಇದು ಏನು ಈ ಸಿನಾರಿಯೋಸ್ ಏನು ಫಸ್ಟ್ ಟೈಮ್ ಕಾಂಗ್ರೆಸ್ಸಲ್ಲೂ ಮಾತ್ರ ಅಲ್ಲ, ನಿಮ್ಮಲ್ಲೂ ಆಗಿದೆ. ಬಟ್ ಟುಡೇಸ್ ಸಿಚುವೇಶನ್ ಕಾಂಗ್ರೆಸ್ದು ನೋಡುವಾಗ ಏನನ್ಸುತ್ತೆ, ವಿರೋಧ ಪಕ್ಷವಾದ ನಿಮ್ಗೆ ಏನನ್ಸುತ್ತೆ? ಕಳೆದ 1.5 ವರ್ಷದಿಂದ ನಡೆದಂಥ ಈ ಬೃಹನ್ ನಾಟಕ ಅಧಿಕಾರ ಹಸ್ತಾಂತರ ಏನಿದೆ, ಅದು 2 ದಿನದ ಮೊದಲು ಕೂಡ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ನಮ್ಮಲ್ಲಿ ಏನು ಒಪ್ಪಂದ ಆಗಿಲ್ಲ ಹಾಗೆ ಅಂತ ಹೇಳ್ತಿದ್ರು. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ರು, ಅವರು ಹಾಗೆ ಹೇಳ್ಕೊಂಡೇ ಬಂದರು. ಆದರೆ ಇವ್ರಿಗೊಂದು ಕಾಂಗ್ರೆಸ್ನವ್ರಿಗೊಂದು ಹೆಮ್ಮೆ ನೋಡಿ, ಎಂಥ ಒಂದು ಈ ಅಧಿಕಾರ ಹಸ್ತಾಂತರವನ್ನು ಎಷ್ಟು ಸೂಕ್ಷ್ಮವಾಗಿ ನಾವು ಮಾಡಿಬಿಟ್ವಿ, ಎಷ್ಟು ಚೆನ್ನಾಗಿ ನಾವು ಮಾಡಿಬಿಟ್ವಿ, ನಮ್ಮಲ್ಲಿ ಗೊಂದಲ ಇಲ್ಲ ಅಂತ ಹೇಳಿದ್ರು. ಆಯಿತು, ಅದಾದ ನಂತರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಯಿತು. ನಮ್ಮ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಒಂದು ಹೇಳಿಕೆಯನ್ನು ಕೊಟ್ಟರು, ಯಾರ್ಯಾರಿಗೆ ಪವರ್ ಬೇಕೋ ಅವರೆಲ್ಲ D.K. ಶಿವಕುಮಾರ್ ಹಿಂದ್ಗಡೆ ಹೋಗಿ, ಯಾರ್ಯಾರಿಗೆ ಕಾಂಗ್ರೆಸ್ನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ನನ್ನ ಜೊತೆ ಬನ್ನಿ ಅಂದರು. ಈಗ ಅದೇ ಹೊಡ್ತಾ ಆಗಿರೋದು. ಇವತ್ತು ಯಾರ್ಯಾರಿಗೆ ಅಧಿಕಾರ ಬೇಕು ಅಂತ ಹೇಳಿದ್ರು ಅವರೆಲ್ಲ ನಿಂತ್ಕೊಂಡು ಗಲಾಟೆ ಮಾಡ್ತಿದ್ದಾರೆ. ಇವತ್ತು ಯಾರ್ಯಾರಿಗೆ ಬೇಡ ಅನ್ನೋರು ಇದು 2 ವರ್ಗಗಳಿಗಾಗಲೇ ಕಂಡಿದೆ. ಇದು 2 ವರ್ಗದಲ್ಲಿ ಮೊದಲನೇ ವಿಕೆಟ್ ಬಿದ್ದಿದೆ. 2ನೇ ವಿಕೆಟ್ ಮುನಿಯಪ್ಪನವ್ರು ಹೇಳಿದ್ದಾರೆ. ಮುನಿಯಪ್ಪನವ್ರ ಬಗ್ಗೆ ತಾವು ಹೇಳಿದ್ರಿ. ಮುನಿಯಪ್ಪನವ್ರಿಗೊಂದು ಹೊಟ್ಟೆ ಉರಿ ಏನಿದೆ ಅಂತಂದ್ರೆ, ಅವರಿಗಿಂತ ಕಿರಿಯರಾದಂತಹ ಸನ್ಮಾನ್ಯ ಖರ್ಗೆ, ಜೂನಿಯರ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಗೃಹ ಮಂತ್ರಿ ಮತ್ತು ಇನ್ನೊಂದು ಮಂತ್ರಿ ಕೊಟ್ಟಿರೋ ಸಂದರ್ಭದಲ್ಲಿ 35 ವರ್ಷಗಳ ಕಾಲ MP ಆಗಿದ್ದ ನಾನು ಮತ್ತೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಮಾದಿಗ ಸಮುದಾಯದ ಏಕೈಕ ಅದೇ ಲೀಡರ್ ಆದಂತ ನನಗೆ ನೀವು ಅದೇ ಆಹಾರ ಖಾತೆಯಲ್ಲಿ ಕೊಡಿಸ್ಬಿಟ್ರೆ ಅದೇ ಅಕ್ಕಿ ನೋಡ್ತಾ ಇರ್ಬೇಕಲ್ಲ. ಒಂದು ಸ್ಮಾಲ್ ನಿಮ್ಮಲ್ಲೂ ಇದೆ. ಅದು ಒಂದು ಟೈಮ್ ಫಸ್ಟ್ ಟೈಮ್ MLA-ಗಳನ್ನು ಚೀಫ್ ಮಿನಿಸ್ಟರ್ ಮಾಡಿದಿರಿ. ಎಲ್ಲೋ ಯಂಗ್ ಜನರೇಷನ್ ಅವರನ್ನು ತಂದುಬಿಟ್ಟು ನೀವು ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದ್ದೀರಿ. ಕರೆಕ್ಟಾ? ನೀವು 75 ವರ್ಷ ಅಂತ ಹೇಳ್ಬಿಟ್ಟು ಹಂಗೇನಿಲ್ಲ, ನಿಮ್ಮ ಪಾರ್ಟಿಯಲ್ಲಿದೆ. ಎಲ್ಲ ಪಾರ್ಟಿನಲ್ಲೂ ಕೂಡ ಅವರ ಅರ್ಹತೆಯನ್ನು ನೋಡಿ ಕೊಡುವಂಥದ್ರಲ್ಲಿ 2 ವಿಚಾರ ಇಲ್ಲ. ಈಗ ಬದಲಾವಣೆ ಆಗಿರ್ತಕ್ಕಂತಹ ವ್ಯವಸ್ಥೆನಲ್ಲಿ ನಿಮಗೆ ಹೊಸತನ ಏನು ಕಾಣುತ್ತೆ ಹೇಳಿ? ನಮ್ಮ ಯಾರು ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಒಬ್ಬರನ್ನ ಬಿಟ್ರೆ ಏನು ಹೊಸತನ ಇದೆ ಇದರಲ್ಲಿ? ಹಳೆ ನೀವು ಹೇಳ್ದ ತರ ಇದೊಂದು ಹಳೆಯದಾಗಿ ನಿಂತಿರ್ತಕ್ಕಂಥ ಗಾಡಿಗೆ ಹೊಸ ಡ್ರೈವರ್ನ ಕರ್ಕೊಂಡ್ಬಂದು ಕುಂಡ್ರಿಸಿ ಡ್ರೈವರ್ನ ಕರ್ಕೊಂಡ್ಬಂದು ಕುಂಡ್ಸಕ್ಕೆ ಒಂದು ಪ್ರಯತ್ನ ಮಾಡಿದಿರೋ ಬಿಟ್ರೆ, ಅದೇ D.K. ಶಿವಕುಮಾರ್ ಅವರು, ಅದೇ ಮಂತ್ರಿಮಂಡಲ, ಅದೇ ಜನ, ಅದೇ ಭ್ರಷ್ಟಾಚಾರ, ಅದೇ ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಇಲ್ಲ, ಮತ್ತೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಗುಂಡಿ ಬೆಂಗಳೂರು ಮಾಡಿಟ್ಟಿದ್ದೀರಿ. ಬೆಂಗಳೂರು ಮಾಡಿದ್ರಲ್ಲ ಸರ್, ಗಾರ್ಬೇಜ್ ಸಿಟಿ ಮಾಡಿದ್ರಲ್ಲ ನೀವು, ಕ್ಲೀನ್ ಸಿಟಿನ. ನಾನು ಮಾತಾಡ್ಲಿಕ್ಕೆ ಬಿಡಿ, ನನ್ನ ಒಂದು ಅಭಿಪ್ರಾಯವನ್ನು ಹೇಳಿಕ್ಕೆ ಅವಕಾಶ ಕೊಡಿ, ಆಮೇಲೆ ನೀವು ಹೇಳಿ. ಈ ಒಂದು ಆದ ಕೂಡಲೇ ಒಂದು ದೊಡ್ಡ ಪಡೆ ಇದ್ರ ಹಿಂದ್ಗಡೆ ಆಗಿದೆ. ಇವತ್ತೇನು ರಾಮಲಿಂಗಾರೆಡ್ಡಿ ನೋಡ್ತೀವಿ, ಅದು ಒಂದು ಉದಾಹರಣೆ. ಇವತ್ತು 35-40 ವರ್ಷಗಳಿಂದ ಯಾವುದೇ ಮಾತನಾಡತಿರ್ತಕ್ಕಂಥ ತಮ್ಮ ಹೈಕಮಾಂಡ್ ಬಗ್ಗೆ ಬಾಯಿನೇ ತೆಗಿರ್ತಕ್ಕಂಥ ಮಾನ್ಯ KH ಮುನಿಯಪ್ಪನವರು ಇವತ್ತು ನನಗೆ ಅಸಮಾಧಾನ ಆಗಿದೆ, ನನಗೆ ಇಂಥ ಖಾತೆ ಬೇಕಾಗಿತ್ತು ಕೊಡಿ ಅನ್ನೋ ಮಟ್ಟಕ್ಕೆ ಈ ಸರ್ಕಾರ ಹೋಗಿದೆ ಅಂತಂದ್ರೆ, ಈ ಸರ್ಕಾರದ ಒಬ್ಬ ಏನು ಭಾಗವಾಗಿರ್ತಕ್ಕಂಥ ಮುನಿಯಪ್ಪನವ್ರು ಹೇಳ್ತಾರೆ ಅಂತಂದ್ರೆ, ಇವರಲ್ಲಿ ಇರ್ತಕ್ಕಂಥ ಅಸಮಾಧಾನ ಇವತ್ತು ಭುಗಿಲೆದ್ದಿದೆ. ಅದಕ್ಕೋಸ್ಕರ ಇದು ನೆಕ್ಸ್ಟ್ ಲೈನ್ ಏನಾಗಿದೆ, ಇದಕ್ಕೆ ಪೂರಕವೇ ಎಂಬಂತೆ ನಮ್ಮ ನಮ್ಮ ಇವರು HK ಪಾಟೀಲ್ ರವರು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ದಾರೆ. ಇದ್ರ ಹಿಂದುಗಡೆ ಮಾದೇವಪ್ಪನವರು, ಜಮೀರ್ ಅಹಮದ್, ರಾಜಣ್ಣ ಅವರು, ಜಾರ್ಜ್ ಅವರು, ಆಮೇಲೆ ಈಗ ಮಹಿಳಾ ಪ್ರತಿನಿಧಿ ಕೊಟ್ಟಿಲ್ಲ ಅವ್ರ ಗುಂಪು, ಇವರೆಲ್ಲ ಕಾಯ್ತಿದ್ದಾರೆ. ಹಿಂದುಳಿದ ವರ್ಗದವರು, ಹಿಂದುಳಿದ ವರ್ಗದ ಏಕೈಕ ಅಹಿಂದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರನ್ನ ನೀವು ಇಲ್ಲಿರ್ತಕ್ಕಂಥ 4 ರಾಜ್ಯಗಳಲ್ಲಿ ಯಾವುದೇ ಒಂದು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನ ಮಾಡದಲೆ ಹಿಂದುಳಿದ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಬಂದವ್ರು ನೀವು. ಮತ್ತೆ ನಾವು ದಲಿತರ ಪರವಾಗಿರ್ತೇವೆ ಅಂತ 75 ವರ್ಷ ಅವ್ರನ್ನ ಓಟ್ ಹಾಕ್ಸ್ಕೊಂಡು ಬಂದಂತವ್ರು ನೀವು. ಅವ್ರಿಗೆ ಅವರು ಮುನಿಯಪ್ಪನವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಖಾತೆಯನ್ನು ಕೊಡದಲೆ ಅಕ್ಕಿ ಅದೇ ನೀವು ಹೇಳಿದ್ರಲ್ಲ, ವಿಚಾರ ಏನಂದ್ರೆ ಯಾವುದೇ ಮಂತ್ರಿಯನ್ನ ಕೊಡ್ತಕ್ಕಂಥದ್ದು ಪರಮೋಚ್ಚ ಅಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅದು ನಾವು ಕ್ವಶನ್ ಮಾಡ್ತಾ ಇಲ್ಲ, ಮುನಿಯಪ್ಪನವ್ರನ್ನ ನಾನು ಡಿಪೆಂಡ್ ಮಾಡ್ತಾ ಇಲ್ಲ. ಸರ್ಕಮ್ಸ್ಟೆನ್ಸಸ್ ನೋಡಿ, 40 ವರ್ಷಗಳ ಕಾಲ ಮುನಿಯಪ್ಪನವರು ಎಲ್ಲೂ ಕೂಡ ಒಂದು ಮಾತನಾಡಿಲ್ಲ. ಅಂತವ್ರು ಇವತ್ತು ಮಾತಾಡ್ತಾರೆ ಅಂತಂದ್ರೆ ಬಿಡಿ, ಅದು ಬಿಡಿ, ಅವ್ರು ಯಾಕೆ ಕೊಡ್ಬೇಕು, ಅದು ಯಾಕೆ ಕೊಡ್ಬೇಕು, ಸಿಂಧೂರ ಯಾಕೆ ಕೊಡ್ಬೇಕು, ಯಾಕೆ ಕೊಡಬಾರ್ದು ಅಂತ ಪ್ರಶ್ನೆ ಇಲ್ಲ. ಅದು ಪರಮಾಧಿಕಾರ ಅಂತ ನಾನು ಒಪ್ಕೊಳ್ತೀನಿ. ಒಬ್ಬ ಸಂವಿಧಾನದ ವಿದ್ಯಾರ್ಥಿಯಾಗಿ, ಒಬ್ಬ ಲಾಯರ್ ಆಗಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಒಪ್ಕೊಳ್ತೀನಿ. ಆದ್ರೆ ಎಂತ ಸನ್ನಿವೇಶ ಇವತ್ತು ಬಂದಿದೆ, ರಾಮಲಿಂಗಾರೆಡ್ಡಿ ಅಂತವ್ರು ಮಾತಾಡ್ತಿದ್ದಾರೆ. ವಿರೋಧ ಪಕ್ಷವಾಗಿ ನೀವು ಉಪ್ಪುಗೆ ಗಾಯಕ್ಕೆ ಉಪ್ಪು ಹಾಕ್ತಾ ಇಲ್ಲ, ಅದು ಬೆಂಕಿ ಮನೆ. ಅದು ಅಂಬೇಡ್ಕರ್ ಮೊದಲೇ ಹೇಳಿದ್ರು, ಕಾಂಗ್ರೆಸ್ ಉರಿಯೋ ಮನೆ ಅಂತ. ಈಗ
ಈಗ ಇಂಡಿಯಾ ಮಾಡುತ್ತೆ ವಾಕಿಂಗ್ ಸಂಗೀತ ಸ್ಟೋರ್ ಕಡೆಗೆ. ಸಂಗೀತ ಆನಿವರ್ಸರಿ ಸೇಲ್ ಇಟ್ಸ್ ಆನ್. ಸುಮ್ನೆ ವಾಕಿಂಗ್ ಇನ್ ಮಾಡಿ 6,000 ರೂಪಾಯಿ ಪಡೆಯಿರಿ. ಕೊಂಡ್ಕೊಂಡು ಮೊದಲೇ ಇಷ್ಟು, ಇನ್ ಕೊಂಡ್ಕೊಂಡ್ರೆ ಇನ್ನೆಷ್ಟು. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600. ಸನ್ ರೂಫ್ ತೆರೆದು ಡ್ಯಾನ್ಸ್ ಮಾಡಿದ ಯುವತಿ. ಸಿಲಿಕಾನ್ ಸಿಟಿಯಲ್ಲಿ ಯುವತಿಯ ಪುಂಡಾಟ. ಕುಡಿದ ಮತ್ತಿನಲ್ಲಿ ಅಟ್ಟಹಾಸ ಮೆರೆದ ಪುಂಡರು. ರಸ್ತೆ ದಾಟುತ್ತಿದ್ದ ಬಾಲಕಿಗೆ ಬೊಲೆರೋ ಡಿಕ್ಕಿ. ವೀಕ್ಷಿಸಿ ಸಖತ್ ವೈರಲ್ ಸಂಜೆ 6:27. ವೆಲ್ಕಮ್ ಬ್ಯಾಕ್. ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ. ಸರ್ ಸಮೀವುಲ್ಲಾ ಸರ್, ಎಟ್ ಜನರಲ್ ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ. ನಾವು ಯಾವಾಗಲೂ ನೋಡ್ತೀವಿ, ಇದು BJP ಗೌರ್ಮೆಂಟ್ ಬರಲಿ, JDU ಬರಲಿ, JDS ಬರಲಿ ಅಥವಾ ಕಾಂಗ್ರೆಸ್ ಬರಲಿ, ಒಂದು ಗೌರ್ಮೆಂಟ್ ಅಂತ ಬಂದಾಗ ಈಗ ಕರ್ನಾಟಕದಲ್ಲಿ 224 MLAಗಳನ್ನು ನಾವು ಆರಿಸಿ ಕಳಿಸ್ತೀವಿ. ಇವರೆಲ್ಲ ಕೆಲವರು ಈಗ ನೋಡ್ತೀರಿ 8 ಸಲ ಆಯ್ಕೆಯಾಗಿ ಬಂದವರು. ಈಗ ರಾಮಲಿಂಗಾರೆಡ್ಡಿ ಅವರು 8 ಸಲ, ಮುನಿಯಪ್ಪನವರು ಹೇಳ್ತಾರೆ ನಾನು 8 ಸಲ ಆಯ್ಕೆಯಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಎಲ್ಲ ಕಡೆಯಿಂದ ನಾವು ಆರಿಸಿ ಕಳಿಸ್ತೀವಿ. ಬಟ್ ಮಿನಿಸ್ಟ್ರುಗಳ ಲೀಸ್ಟ್ ಬಂದಾಗ ಬೆಂಗಳೂರವರು ಒಂದು 6 ಜನ, ಇಡೀ ಬೆಂಗಳೂರಲ್ಲಿ ಆರಿಸಿ ಬಂದಂಥವ್ರು 6 ಜನ ಮಿನಿಸ್ಟರ್ ಲೀಸ್ಟಲ್ಲಿ, ಇನ್ನೊಂದು 10 ಜನ. ಇವರೇ ಇವನ್ ಕಂಟಿನ್ಯೂಸ್ಲಿ ಯಾವ ಗವರ್ಮೆಂಟ್ಗಳು ಬಂದರೂ, ಯಾರು CM ಆದರೂ ಇವ್ರುಗಳೇ ಆದರೆ ಅದರೊಟ್ಟಿಗೆ ಒಂದು 5-10 IASನ ಒಂದು ಗುಂಪುಗಳು ದೊಡ್ಡ ದೊಡ್ಡ ಪ್ಲೇಸ್ಗಳಲ್ಲಿ ಎಲ್ಲಿ ಹೋದರೂ ಅವ್ರುಗಳೇ ಬಂದು ಕೂತ್ಕೊಬೇಕು. ಅವ್ರಿಗಿಂತ ಬ್ರಿಲಿಯಂಟ್ ಯಾರೂ ಇಲ್ಲ ಸ್ಥಿತಿಯಲ್ಲಿ ಗವರ್ಮೆಂಟ್ ನಡೆಸಲಿಕ್ಕೆ ಪರ್ಟಿಕ್ಯುಲರ್ IASಗಳು ಮತ್ತು ಪರ್ಟಿಕ್ಯುಲರ್ ಮಿನಿಸ್ಟ್ರಿಗಳಂತ ಆಗುವಾಗ ನಾವು 224 ಜನರನ್ನು ಏನಕ್ಕೆ ಆರಿಸಿ ಕಳಿಸ್ಬೇಕು? ಇಷ್ಟು ಎಲೆಕ್ಷನ್ ಮಾಡಿ ಅಂದರೆ ಸೀನಿಯಾರಿಟಿ ಪ್ರಕಾರ ಇವರಿಗೆ 15 ಜನ MLAಗಳು ಇರೋದ್ರಾದರೆ ವಾಟ್ ಯು ಥಿಂಕ್? ಈ ಥರದ ಮಾಫಿಯಾ, ಐ ಥಿಂಕ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಮಾಫಿಯಾ. ಇದೆಲ್ಲ ಆಗ್ತಾ ಇದೆಯಲ್ಲ, ಇವತ್ತು ಆಗ್ತಾ ಇದೆಯಲ್ಲ, ನನಗೆ ಆ ಖಾತೆ ಬೇಕು, ನನಗೆ ದುಡ್ಡಿನ ಖಾತೆ ಬೇಕು, ನನಗೆ ಸೇವೆ ಮಾಡಲಿಕ್ಕೆ ಬೇಕು, ನಾನು ಜನಸೇವೆಗಾಕೇನೆ ಹುಟ್ಟಿದ್ದು. 7 ಕೋಟಿಯಲ್ಲಿ ಬೇರೆ ಯಾರು ಹುಟ್ಟಿಲ್ಲ. 224 ಜನ MLAಗಳಲ್ಲಿ ಬೇರೆಯವರೆಲ್ಲ ದುಡ್ಡು ಮಾಡಲಿಕ್ಕೆ ಬಂದಿರೋದು, ಇವ್ರುಗಳ 15 ಜನಗಳು ಮಾತ್ರ ಜನಸೇವೆ ಮಾಡಲಿಕ್ಕೆ ಬಂದಿರೋದು. ಇದು ಯಾವಾಗ ಚೇಂಜ್ ಆಗುತ್ತೆ? ಅದು ಇದು ಮಾಫಿಯಾ ಏನಂತ ಅನ್ಸುತ್ತೆ ನಿಮಗೆ? ನೀವು ದಶಕಗಳಿಂದ ಈ ಪೊಲಿಟಿಕಲ್ ಕ್ಯಾರಿಯರ್ ನೋಡ್ತಾ ಬಂದಿದ್ರಿ, ಏನು ಅನ್ಸುತ್ತೆ ಸಮೀವುಲ್ಲಾ ಸರ್ ನಿಮಗೆ? ಯಾವ ಪಾರ್ಟಿ ಬಂದ್ರು ಇದೇಗಳೇ, ಇದೇನು ಕಾಂಗ್ರೆಸ್ಸಿಗೆ ಸೀಮಿತ ಇರೋದಲ್ಲ, ಬಿಜೆಪಿ ಜನರಲ್ ಕ್ವಶನ್, ಎಲ್ಲ ಪಾರ್ಟಿ ಬಂದ್ರು ಇದೆ. ಫಸ್ಟ್ ಆಫ್ ಆಲ್ ಲೀಡರ್ಶಿಪ್ಗಳು ಫರ್ಮ್ ಆಗಿರ್ಬೇಕು. ಲೀಡರ್ಶಿಪ್ಗಳು ಫರ್ಮ್ ಆಗಿ ಅದಕ್ಕೆ ಮಾನದಂಡನೇ ಇಲ್ಲ. ಮಂತ್ರಿ ಯಾರಾಗ್ಬೇಕು, ಯಾವ ಖಾತೆ ಕೊಡ್ಬೇಕು, ಯಾಕಾಗ್ ಕೊಡ್ಬೇಕು ಅನ್ನೋದು ಮಾನದಂಡನೇ ಇಲ್ಲ. ಅವರು ನಾನ್ ಜನಸೇವೆ ಮಾಡ್ಬೇಕು, ಅದಕ್ಕೆ ಫುಡ್ ಬೇಡ ಅಂತಾರಲ್ಲ. ಅನ್ನಭಾಗ್ಯ ಈ ಸರ್ಕಾರದ ಫ್ಲಾಗ್ಶಿಪ್ ಪ್ರೋಗ್ರಾಮು, ಹೌದು, ಈ ದೊಡ್ಡ ಪ್ರೋಗ್ರಾಮು. ಸರ್ ಅದನ್ನ ಜನಸೇವೆ ಮಾಡ್ಬೇಕು, ಅದಕ್ಕೆ ನನಗೆ ಬೇರೆ ಖಾತೆ ಕೊಡಿ. ಅಗ್ರಿಕಲ್ಚರ್, ಇರಿಗೇಷನ್, ರೈತರು ಸೇವೆ ಮಾಡ್ಬೇಕು. ಏನ್ ರೈತರು ಸೇವೆ ಮಾಡ್ಬೇಕು? ಯಾಕಾಗಿ ಅಂದ್ರೆ ಅಗ್ರಿಕಲ್ಚರ್ ಪೋರ್ಟ್ಫೋಲಿಯೋ ಇದ್ರೆ ಮಾತ್ರ ಸೇವೆನಾ, ಅಥವಾ ಇರಿಗೇಷನ್ ಇದ್ರೆ ಮಾತ್ರ ಸೇವೆನಾ? ಇದಂತೂ ಅರ್ಥ ಆಗ್ತಿಲ್ಲ. ಒಬ್ಬ ಸೀನಿಯರ್ ನನ್ನ ಅನುಭವಕ್ಕೆ ತಕ್ಕಂತ ಏನ್ ಅನುಭವ? ಈಗ 3 ವರ್ಷದಲ್ಲಿ ತೋರಿಸ್ಬೇಕಾಗಿತ್ತಲ್ಲ ಅನುಭವ. ಒಂದು ಯಾರನ್ನ ಮಂತ್ರಿ ಮಾಡ್ಬೇಕು ಅನ್ನೋದಕ್ಕೆ ಈ ಸರ್ಕಾರಗಳಲ್ಲಿ ನಾಯಕರ ಹತ್ರ ಜಾತಿ ರಾಜಕಾರಣದ ಈಕ್ವೇಶನ್, ಹಣಬಲ ತೋಳ್ಬಲದ ಈಕ್ವೇಶನ್ಸ್ಗಳೇ ಮಂತ್ರಿಗೆ ಮಾನದಂಡ ಆಗ್ತವೆ ಹೊರತು ಬೇರೆ ಇನ್ಯಾವೂ ಅಲ್ಲ. ಈ ಮಾನದಂಡಗಳು ಜಾತಿ, ಹಣಬಲ, ತೋಳ್ಬಲ, ಪ್ರಭಾವ, ವಶೀಲಿ ಬಾಜಿ ಇವೇ ಬಕೆಟ್ ಹಿಡಿಯೋದು, ಪಟ್ಟಂಗಿತನ, ಹೊಗಳಿಕೆ, ಬರೀ ಇಷ್ಟೇ. ಇವಿಷ್ಟೇ ಮಂತ್ರಿಗಳಾಗೋದಕ್ಕೆ ಹೆಚ್ಚು
ಮಾನದಂಡಗಳು, ಈ ಮಾನದಂಡಗಳು ಬದಲಾಗದ ಹೊರತು ಈ ಸಿಸ್ಟಮ್ ಇದೇ ಕಂಟಿನ್ಯೂ. ಅಲ್ಲಲ್ಲ, ಇಲ್ಲಿ ಯಾವುದೇ ಮಿನಿಸ್ಟರ್ಗಳಿಗೆ ನೀವು ಕೇಳಿ, ನಿನ್ಗೆ ಮಿನಿಸ್ಟರ್ಶಿಪ್ ಯಾಕಪ್ಪ ಕೊಡ್ಬೇಕಂತ ಕೇಳಿದ್ರೆ ಅವ್ರು ಹೇಳೋದು ಮೂರೇ ಮಾತು. ಒಂದು, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಾನು ಇಷ್ಟು ಸಲ ವಿನ್ ಆಗಿ ಬಂದಿದ್ದೀನಿ. ಮೂರನೇದು, ನಾನು ಡೆಲ್ಲಿಯ ಫ್ಯಾಮಿಲಿಗೆ ನಿಷ್ಠಾವಂತನಾಗಿದ್ದೀನಿ. ಇದು 3 ಕ್ವಾಲಿಫಿಕೇಶನ್ ಇದೆ. ನಾನು ಮಿನಿಸ್ಟರ್ ಆಗಬೇಕು. ಯಾವ ಮಿನಿಸ್ಟರ್ ಆಗಬೇಕು? ನನಗೆ ದುಡ್ಡು ಮಾಡುವ, ಅಂದ್ರೆ ದುಡ್ಡಿರುವ ಮಿನಿಸ್ಟರ್ ಆಗಬೇಕು. ದಿಸ್ ಇಸ್ ಅ ಕ್ವಾಲಿಫಿಕೇಶನ್ ಟು ಬಿಕಮ್ ಎ ಮಿನಿಸ್ಟರ್. ಮುನಿಯಪ್ಪ ಅವ್ರ ಪ್ರತಿಕ್ರಿಯೆ, ಒಬ್ಬ ಸೀನಿಯರ್ ಮಿನಿಸ್ಟರ್ ಆಗಿ ನಾನು ಜನಸೇವೆ ಮಾಡ್ಬೇಕು, ಫುಡ್ ಬೇಡ ಅಂತಲ್ಲ, ಫುಡ್ ಅಲ್ಲಿ ಅವಕಾಶ ಇಲ್ಲ ಅಂತಾರಲ್ಲ. ಹಾಗಿದ್ರೆ 3 ವರ್ಷ ಏನಕ್ಕೆ ಫುಡ್ ತಗೋಬೇಕಿತ್ತು? ಅಲ್ಲ, ಅವ್ರಿಗೆ ನಾನು ಹೇಳುದು, ಜನಸೇವೆನೆ ಮಾಡ್ಬೇಕಂತ ಇದ್ರೆ ಮುಜರಾಯಿ ಇಲಾಖೆ ತಗೊಂಬೋದಲ್ಲ? ತಗೋಬಹುದು. ಅದು ಯೋಜನಾ ಮತ್ತು ಸಾಂಸ್ಥಿಕ ತಗೋಬಹುದು. ಯಾಕೆ ಬೇಡ ಅಂತಾರನ್ನ? ಇಲ್ಲ, ಸ್ಪೋರ್ಟ್ಸ್ ತಗೋಬಹುದು. ಯಾಕೆ ಬೇಡ ಅಂತಾರೆ? ಆಗಲ್ಲ ಬಿಡಿ ಸರ್, ಅವರು ಕ್ಷೇತ್ರದಲ್ಲೇ ಇರಕ್ಕಾಗಲ್ಲ, ನಾವು ಈಗ್ಲೇ ಇನ್ನು ಆಗಿಲ್ಲ. 14 ಜನ ಮಾತ್ರ ಓದ್ ತಕೊಂಡು ಬಂದವರಷ್ಟೇ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಒಂದು ಈಗ ಆಲ್ರೆಡಿ ರಾಜೀನಾಮೆ ಕೊಟ್ಟವ್ರೆ, ಇನ್ನಿಬ್ರು ಅಲ್ಲಿ ಸ್ವಲ್ಪ ಮಗು ಅಳ್ತಾ ಇದೆ, ಹಾಲ್ ಕೊಡಿ ಅಂತ ಹೇಳುವಂಗೆ ರೀತಿಯಲ್ಲಿ ಇದ್ದಾರೆ. ಈಗ ನಾನ್ ಕೇಳ್ತಿರೋದು ನಿಮ್ಗೆ, ಇನ್ನೂ ಬಾಕಿ ಇದೆ ಲೀಸ್ಟ್ ನಿಮ್ಮಲ್ಲಿ. ಆ ಕಡೆ ಮಾದೇವಪ್ಪ, ಆ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಕಿ ಇದ್ದಾರೆ, ಈ ಕಡೆ ನೋಡಿದ್ರೆ ರೂಪಕಲಾ ಇದ್ದಾರೆ, ಇನ್ನೊಂದ್ ಕಡೆ ನೋಡಿದ್ರೆ ಮಧು ಬಂಗಾರಪ್ಪನವರು ಒಂಥರ ಟೆನ್ಷನ್ ಅಲ್ಲಿ ಇದ್ದಾರೆ, MC ಸುಧಾಕರ್ ಅವರಿದ್ದಾರೆ. ಇವರನ್ನೆಲ್ಲ ಸೆಕೆಂಡ್ ಲೀಸ್ಟ್ ಅಂದ್ರೆ ನಮ್ಗೆ ಗೊತ್ತಿದೆ. ನೀವು ಜಮೀರ್ ಅಹಮದ್ ಖಾನ್, ಮೋರ್ ದೆನ್ ದಟ್ ಜಮೀರ್ ಅಹಮದ್ ಖಾನ್ ಇದ್ದಾರೆ. ಮೊನ್ನೆ ಓಟ್ಸ್ ಟೇಕಿಂಗ್ ಸೆರೆಮನಿಯಿಂದನೇ ಎದ್ಕೊಂಡು ಮೆಲ್ಲ ಹೋಗ್ಬಿಟ್ಟಾರೆ. ಅಲ್ಲ, ಸಂತೋಷ್ ಲಾಡ್ ಇದ್ದಾರೆ. ಇದನ್ನೆಲ್ಲ ಯಾವ ರೀತಿ DK ಶಿವಕುಮಾರ್ ಅವರು, ಒಂದು ಹೇಳ್ತೀನಿ, ಅವರು ವಾಸ್ತು ನಂಬ್ತಾರೆ, ದೇವರನ್ನು ನಂಬ್ತಾರೆ. ಮೊನ್ನೆ ಏನಾಯ್ತು ಅಂದ್ರೆ, ಓಟ್ ಟೇಕಿಂಗ್ ಸೆರೆಮನಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಒಂದೇ ಮಾತ್ರ ಹೇಳಿದ್ರು, ನಾಡಗೀತೆ ಆಡಿಸಿ ನಿಲ್ಲಿಸ್ಬಿಟ್ರು. ಆಗ್ಲೇ ಯಾರು ಹೇಳಿದ್ರು, ಇದು ಸ್ಟಾರ್ಟಿಂಗ್ ಅಪಶಕನ ಆಗೋಯ್ತು ಅಲ್ಲ ಅಂತ. DK ಅವರು ಈ ದೇವರು ವಾಸ್ತುಗಳನ್ನೆಲ್ಲ ಅಂತಾರೆ, ಸ್ಟಾರ್ಟಿಂಗ್ಗೆ ಅಪಶಕನ ಆಗೋಯ್ತು ಅಲ್ಲಿ ಅಂತ. ಈಗ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಹೌ ಯು ಫೀಲ್ ನೆಕ್ಸ್ಟ್ ಸ್ಟೇಜ್ ಯಾವ ರೀತಿ ಮ್ಯಾನೇಜ್ ಮಾಡಬಹುದು ನಿಮ್ಮ ಪಾರ್ಟಿ? ಒಂದು ಕ್ವೆಶ್ಚನ್ ಆಡ್ ಮಾಡ್ಬೇಕು ಸರ್. ವಾಸ್ತು ಬಗ್ಗೆ ಹೇಳ್ತಾ ಇದ್ರು, ಜ್ಯೋತಿಷಿಗಳನ್ನ ಕೇಳಿ ಹೇಳ್ತಾ ಇದ್ರು. ಜ್ಯೋತಿಷಿಗಳು ಹೇಳಿರ್ಲಿಲ್ವಾ ಸರ್ಕಾರ 2 ದಿವಸಕ್ಕೊಬ್ರು ಒಂದು ವಿಕೆಟ್ ಬೀಳುತ್ತೆ ಅಂತ ಜ್ಯೋತಿಷಿಗಳು ಹೇಳಿಲ್ವಾ DK ಶಿವಕುಮಾರ್ಗೆ? ಇರ್ಷಾದ್ ಅವರು ಈಗ ನೆಕ್ಸ್ಟ್ ಸ್ಟೇಜ್ ಹೆಂಗೆ ಇದು ಮಾಡ್ತೀವಿ? ಈಗ ಕಳೆದ ಸರ್ಕಾರದಲ್ಲಿ ಯಾವ ರೀತಿ ಮಂತ್ರಿಗಳು ಕೆಲಸ ಮಾಡಿದ್ರು, ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು, ಅದನ್ನೆಲ್ಲವನ್ನು ಮಾನದಂಡ ಮಾಡಿಕೊಂಡು ಮಾನ್ಯ ಹೈಕಮಾಂಡ್ ಅವರು ಯಾರಿಗೆ ಅವಕಾಶ ಕೊಡಬೇಕು, ಯಾರಿಗೆ ಅವಕಾಶ ಕೊಡಬಾರ್ದು, ಆಮೇಲೆ ಹೊಸ ಮುಖಗಳು ಎಷ್ಟು ಬರಬೇಕು, ಅದನ್ನೆಲ್ಲ ಹಿನ್ನೆಲೆ ಇಟ್ಕೊಂಡು ಇವಾಗ ಸಚಿವ ಸಂಪುಟದ 2nd ಮತ್ತು 3rd ಏನು ಇದು ಬರುತ್ತೆ, ಅವಾಗ ಅವರು ಅದನ್ನು ಆ ಲಿಸ್ಟಲ್ಲಿ ಆ ಮಾನದಂಡಗಳನ್ನು ಇಟ್ಕೊಂಡು ಅವರೇ ಒಂದು ಒಳ್ಳೆಯ ರೀತಿಯ ಒಂದು ಸಚಿವ ಸಂಪುಟ ರಚನೆ ಆಗೋ ರೀತಿಯಲ್ಲಿ ಅವರು ಅದನ್ನು ನೋಡ್ಕೊಳ್ತಾರೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು, ನಾನು ಹೇಳಿದ್ನಲ್ಲ, ಆಡಳಿತದ ಎಲ್ಲ ಆಯಾಮಗಳ ಮೇಲೆ ಅವ್ರಿಗೆ ಒಂದು ಇದು ಇರೋದ್ರಿಂದ ಅವರು ದಕ್ಷ ಆಡಳಿತಗಾರರಾಗಿ ಕೆಲಸವನ್ನು ಮಾಡಿರುವ ಒಂದು ಹಿನ್ನೆಲೆಯಲ್ಲಿ ಅವರು ಒಳ್ಳೆಯ ಒಂದು ಸರ್ಕಾರವನ್ನು ಕೊಡ್ತಾರೆ. ಅವ್ರಿಗೆ ಸಮಯ ಒಂದು ಕೊಡಿ, ಸ್ವಲ್ಪ ಸಮಯ ಕೊಡಿ ಅವ್ರಿಗೆ. ಯಾಕೆಂದರೆ ನಾವು ಮಾನ್ಯ ಬೊಮ್ಮಾಯಿ ಅವರು ಯಡಿಯೂರಪ್ಪ ಅವರಿಂದ ಸರ್ಕಾರ ಅಧಿಕಾರ ಹಸ್ತಾಂತರ ಆಗೋ ಸಮಯದಲ್ಲಿ ನಾವು ನೋಡಿದ್ದೀವಿ ಯಾವ ರೀತಿ ಆವಾಗ ಶ್ರೀರಾಮುಲು ಆಗಿರ್ಬೋದು, ಆನಂದ್ ಸಿಂಗ್ ಆಗಿರ್ಬೋದು, ಅಥವಾ ಶಶಿಕಲಾ ಜೊಲ್ಲೆ, MTB ನಾಗರಾಜ್ ಅವರು ದೊಡ್ಡ ಪ್ರತಿಭಟನೆ ಮಾಡಿದ್ರು. ಇದೆಲ್ಲ ಸರ್ವೇ ಸಾಮಾನ್ಯ. ಸ್ವಲ್ಪ ಸಮಯ ಕೊಡಿ ಅವರಿಗೆ. ನಾವೆಲ್ಲ ಸಮಯ ಕೊಡ್ಬೇಕಾಗಿರೋದು, ನಿಮ್ ಪಕ್ಷದಲ್ಲಿರೋರೇ ಸಮಯ ಕೊಡ್ತಾ ಇಲ್ಲ ನಿಮ್ CMಗೆ, ನಾವೇನ್ ಮಾಡಕ್ಕಾಗತ್ತೆ? ಅಲ್ಲ, ಆಗುತ್ತೆ ಎಲ್ಲ ನೋಡಿ. ಇವತ್ತು ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿದ್ದಾರೆ, ಅವರಿಗೆ ಗೊತ್ತಿದೆ ಯಾವ ರೀತಿ ನಡೆಸಬೇಕಂತ. ಸೊ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಜನಪರ ಸರ್ಕಾರವನ್ನು ಕೊಡುವ ಜವಾಬ್ದಾರಿ ನಮ್ಮ ಮೇಲಿದೆ. ನಾವೇನು ಕಳೆದ 3 ವರ್ಷದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ, ಅದನ್ನು ಮುಂದುವರಿಸುವ ಎಲ್ಲ ಜವಾಬ್ದಾರಿಯಿಂದ ಇವತ್ತು ಯಾವ ರೀತಿ ಸರ್ಕಾರ ನಡೆಸಬೇಕು, ಯಾವ ರೀತಿ ಮೂಲಭೂತ ಸೌಕರ್ಯ ಇರ್ಬೋದು, ಜನಪರ ಆಡಳಿತ ಇರ್ಬೋದು, ಮತ್ತು ಸಾಮಾಜಿಕ ನ್ಯಾಯ ಅಡಿನಲ್ಲಿ ಏನು ಮಾನ್ಯ ಸಿದ್ದರಾಮಯ್ಯನವರು ಯೋಜನೆಗಳನ್ನು ಕೊಟ್ಟಿದ್ದರು, ಆ ಸಮಾಜ ನಿರ್ಮಾಣದ ಅಡಿನಲ್ಲಿ ಆ ಎಲ್ಲ ಯೋಜನೆಗಳನ್ನು ಅವರು ಮುಂದುವರಿಸಿ ಒಂದು ಒಳ್ಳೆಯ ಸರ್ಕಾರವನ್ನು ಕೊಟ್ಟು 2028ಕ್ಕೆ ನಾವು ಯಾವ ರೀತಿ ಗೆಲುವನ್ನು ಸಾಧಿಸಬೇಕು ಅದಕ್ಕೆ ಅವರು ಮಾರ್ಗವನ್ನು ಪ್ರಶಸ್ತ ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ದೊಡ್ಡೇರಿ ಅವರೇ, ವಾಟ್ ಯು ಸೇ, ಸೆಕೆಂಡ್ ಸ್ಟೇಜ್ ಏನಾಗ್ಬೋದು ಕಾಂಗ್ರೆಸ್? ಈಗ ಇವರಲ್ಲಿ ಏನು ಹೊಸತನ ಏನು ಕಾಣೋದಿಲ್ಲ ಸರ್. ಈಗ ತಾವು ಮೊದಲನೇ ಒಂದು ಸಂಪುಟದ ಕಂತಲ್ಲಿ ಏನು ನೋಡಿದಿರಿ, 14 1+13 ಏನು ಮಾಡಿದ್ದಾರೆ, ಅದರಲ್ಲಿ ಸಿದ್ದರಾಮಯ್ಯ ಒಬ್ಬರನ್ನ ಬಿಟ್ಟರೆ ಹೊಸತನ ಇದರಲ್ಲಿ ಏನಿಲ್ಲ. ಅದನ್ನ ಈ ಕಡೆ ಹಾಕಿ ಆ ಕಡೆ ಹಾಕಿ ಒಂದು ಮಾಡಿರ್ತಕ್ಕಂಥದ್ದು. ಇದು ನಾವು ಹೇಳೋ ಥರ
ಹಳೆ ಬಾಟ್ಲಲ್ಲಿ ಹೊಸ ವೈನ್ ಹಾಕಿರ್ತಕ್ಕಂಥದ್ದು, ಅಥವಾ ಈ ಡ್ರೈವರ್ ಇಲ್ಲದೆ ಇರತಕ್ಕಂಥ ಬಸ್ಸಲ್ಲಿ ಡಿ ಕೆ ಶಿವಕುಮಾರ್ ಕುಂಡಿಸಿರ್ಬೋದು. ಹಳೆಯ ವೈನ್ ಮುಚ್ಚಳ ಮಾತ್ರ ಒಂದು ವಸ್ತಿದೆ, ಒಂದು ಮುಚ್ಚಳ ಒಂದು ಆ ಕಾರ್ಕ್ ಇದೆಲ್ಲ. ಐ ಹ್ಯಾವ್ ಎ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಸರ್, ಅದು ನಿಮಗೂ ಹೌದು ಎಲ್ರಿಗೂ ಹೌದು, ಇದನ್ನ ನಾನು ಕೇಳ್ತಾ ಇದ್ದೀನಿ ರಾಕೇಶ್ ಸರ್. ಸರ್ ಈಗ ಹೊಸ ಸರ್ಕಾರ ಬಂತು, ಪೋರ್ಟ್ಫೋಲಿಯೋ ಚೇಂಜಸ್ ಆಗ್ತಿದೆಯಲ್ಲ ಸರ್, 3 ವರ್ಷ ಫಾರ್ ಎಕ್ಸಾಂಪಲ್ ಸರ್, ಈಗ ಕಂದಾಯ ಇಲಾಖೆ 3 ವರ್ಷ ಕೃಷ್ಣ ಬೈರೇಗೌಡರು ಇನ್ಚಾರ್ಜ್ ತಗೊಂಡಿದ್ರು. 3 ವರ್ಷದಲ್ಲಿ ಆ ಇಲಾಖೆನ ಅವ್ರು ಸಾಕಷ್ಟು ಅರ್ಥ ಮಾಡ್ಕೊಂಡಿರ್ತಾರೆ, ಸಾಕಷ್ಟು ಯೋಜನೆಗಳನ್ನು ರೂಪಿಸಿರ್ತಾರೆ. ಸರ್ ಆಲ್ ಆಫ್ ಎ ಸಡನ್ ಇವಾಗ ಅದನ್ನ ಬೇರೆಯವ್ರಿಗೆ ಕೊಡೋಂಥ ಸಂದರ್ಭದಲ್ಲಿ ಹೊಸ ಮಿನಿಸ್ಟರ್ ಬಂದು ಆ ಇಲಾಖೆನ ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹಿ ಮೇ ಟೇಕ್ ಸಮ್ ಅದರ್ ಟೈಮ್. ಸೊ ಏನಕ್ಕೆ ಸರ್ ಅದೇ ಪೋರ್ಟ್ಫೋಲಿಯೋ, ಯಾರ್ಯಾರು ಏನೇನು ಪೋರ್ಟ್ಫೋಲಿಯೋ ಇತ್ತು ಅದರಲ್ಲೇ ಯಾಕೆ ಕಂಟಿನ್ಯೂ ಮಾಡಬಾರ್ದು? ಇಸ್ ದರ್ ಎನಿ ರೂಲ್ಸ್ ಲೈಕ್ ದಟ್ ಶುಡ್ ನಾಟ್ ಕಂಟಿನ್ಯೂ ಅಂತ ಏನಾರು ಇದೆಯಾ? ಅಲ್ಲ, ಇಟ್ ಇಸ್ ಆಲ್ವೇಸ್ ದೇ ವೆರಿಫೈ ಅವನು ಎಷ್ಟು ಮಾಡಿದ್ದಾನೆ, ಏನು ಮಾಡಿದ್ದಾನೆ, ಅಥವಾ ಅವ್ರಿಗಿಂತಲೂ ಯೋಗ್ಯತೆಯವರು ಇನ್ನು ಯಾರಾದರೂ ಮಾಡ್ಬೋದು ಅಂತ. ದಟ್ ಈಸ್ ಪರ್ಟಿಕ್ಯುಲರ್ಲಿ ಆನ್ ಬೇಸಿಸ್ ಆಫ್ ಒಂಥರ ಎಕ್ಸಾಮಿನೇಷನ್ ಕೂತ್ಕೊಂಡಾಗ ರೀಶಫಲಲ್ಲಿರುವಾಗ ಹೈಕಮಾಂಡ್ ಆರ್ ಎನಿಬಡಿ ಅಲ್ಲ, ಆ ಚೀಫ್ ಮಿನಿಸ್ಟರ್ಗೆ ಯಾರು ಬೇಕು ಆ ಖಾತೆಯನ್ನು ಅವನಿಗಿಂತಲೂ ಚೆನ್ನಾಗಿ ಯಾರು ವಹಿಸ್ಕೊಳ್ಬೋದು, ಏನು ಮಾಡ್ಬೋದು, ಅಥವಾ ಇಲ್ಲಿ ಆ ಮಾನದಂಡಗಳನ್ನು ಬಿಟ್ಟು ಲೈಕ್ ಸಮೀವುಲ್ಲಾ ಸರ್ ಸೆಡ್, ಈ ಏನು ಖಾತೆಗಳು ಬಂದಿದ್ದಾವಲ್ಲ, ಇದು ಡೆಲ್ಲಿಯಿಂದ ಲಕೋಟೆಯಲ್ಲಿ ಬಂದಂತಹ ಖಾತೆಗಳು. ಇದು CM ಅನ್ನು ಕೇಳಿನೂ ಮಾಡಿಲ್ಲ ಅಥವಾ ಮಾಜಿ CM ಅನ್ನು ಕೇಳಿ ಮಾಡಿಲ್ಲ, ಇದು ಡೆಲ್ಲಿ ಲಕೋಟೆಯಿಂದ ಬಂದ ಅಂತಹ ಖಾತೆಗಳು. ಈವನ್ ಹಿಯರ್ ಡಿ ಕೆ ಶಿವಕುಮಾರ್ ಅವರು ಸ್ಟಕ್ ಆಗಿದ್ದಾರೆ. ಯಾಕಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕಾಗದೆ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಆನ್ಸರೇಬಲ್ ಆಗಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಅದೇ ಕೇಳ್ತಿರೋದು, ನಿಮ್ಗೆ ಯಾವಾಗ ಬೇಕಿತ್ತು ಮಾತು ಉಳಿಸ್ಕೊಳ್ಬೇಕು ಸಿದ್ದರಾಮಯ್ಯ ಅಂತ, ಈಗ ನೀನು CM ಆಗಿದ್ಯಾ, ನೀನು ಕೂಡ ಮಾತು ಉಳಿಸ್ಕೊಳ್ಳುವಂಥ ಒಂದು ಸ್ಟ್ರಾಟಜಿಯನ್ನು ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ. ಸಮೀವುಲ್ಲಾ ಸರ್, ಈಗ ನಾನು ಬರ್ತೀನಿ. ಫಸ್ಟ್ ಸ್ಟೇಜ್ ಈಸ್, ಐ ವಿಲ್ ಕಮ್ ಬ್ಯಾಕ್ ಟು ವೆಂಕಟೇಶ್ ಅವರಿಗೆ. ಸಮೀವುಲ್ಲಾ ಸರ್, ಫಸ್ಟ್ ಸ್ಟೇಜ್ ಇಟ್ ಸೆಲ್ಫ್ ಈಸ್ ಸೋ ಡಿಫಿಕಲ್ಟ್. ಸೆಕೆಂಡ್ ಸ್ಟೇಜಲ್ಲಿ ನಿಮಗೆ ಗೊತ್ತಿದೆ ಯಾರ್ಯಾರು ಯಾವ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಕಾಯ್ತಾ ಇದ್ದಾರೆ ಅಂತ. ಫಾರ್ ಶ್ಯೂರ್ ಅಪ್ ಟು ರಾಜ್ಯಸಭಾ ಎಲೆಕ್ಷನ್ ಜೂನ್ 18 ಇವರು ಸೆಕೆಂಡ್ ಲಿಸ್ಟನ್ನು ಬಿಡುಗಡೆ ಮಾಡಲ್ಲ ಅಥವಾ ಯಾವ ರೀತಿಯಾಗಿ ಖಾತೆಗಳನ್ನು ಹಂಚಲ್ಲ. ಅಂಥದ್ದಿರುವಾಗ ಸೆಕೆಂಡ್ ಈ 15 ದಿನದ ಟ್ರಾನ್ಸಿಷನ್ ಪೀರಿಯಡ್ ಇದೆಲ್ಲ, ಅದರಲ್ಲಿ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ಬೋದು? ಅವನ ಸಿಕ್ಕಾಪಟ್ಟೆ ಲಾಬಿ ಅಂತೂ ನಡೆಯುತ್ತೆ. ಈಗ HK ಪಾಟೀಲ್ದು ಸ್ಟೇಟ್ಮೆಂಟ್ ನೋಡಿದ್ವಿ. ಅವರು ಒಂಥರ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡಿರೋ ತರ, ಮುನಿಯಪ್ಪ ಅವರಿಗೆ ಮನವಿ ಮಾಡಿರೋ ತರ, ಪಕ್ಷಕ್ಕೋಸ್ಕರ ಬನ್ನಿ ಅನ್ನೋ ತರ, ಸಮಾಧಾನವಾಗಿರಿ ಅನ್ನೋ ತರ ಹೇಳಿ ಎಚ್ಚರಿಕೆ ಗಂಟೆ ಅಂತಂದ್ರು. ಆಮೇಲೆ ಆ ಕಾರಲ್ಲಿ ಕೂತ್ಕೊಂಡು ಹೋಗ್ಬೇಕಾದ್ರೆ, ಏನ್ ಸರ್ ನೀವು ನಿಮ್ಮ ಗ್ರಿವೆನ್ಸಸ್ ಚೀಫ್ ಮಿನಿಸ್ಟರ್ಗೆ ಹೇಳಿದ್ರ ಏನು? ಎಲ್ಲ ಹೇಳಿದ್ವಿ ಬಟ್ ಹಿ ವಾಸ್ ಸೈಲೆಂಟ್ ಅಂತಂದ್ರು. ಅದು ಸಾಮಾನ್ಯವಾಗಿ ಆತರ ಹೇಳಲ್ಲ. ಕೇಳಿದ್ರಿ ಸರಿ ಮಾಡ್ತೀನಿ, ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹಿಂಗಂತಾರೆ. ಬಟ್ ಹಿ ವಾಸ್ ಸೈಲೆಂಟ್ ಅಂತಂದ್ರು. ಅಂದ್ರೆ ಇಟ್ ಇಸ್ ಟೂ ಅರ್ಲಿ. ನಾವು ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇನ್ನೂ 2ನೇ ಕಂತು ಬಾಕಿ ಇದೆ. ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನೋದು ಕೂಡ ಒಂದು ಚಿಂತನೆ ಆಗಿದೆ ಅಂತ ಮೊದಲನೇ ಹಂತದಲ್ಲಿ ಚರ್ಚೆಗೆ ಬಂತು. ಹೀಗಾಗಿ ಎಷ್ಟರ ಮಟ್ಟಿಗೆ ಹೊಸ ಮುಖಗಳು ಮತ್ತು ಯಾರ ಹೊಸ ಮುಖಗಳು ಮತ್ತೆ ಅವರಿಗೆ ಕೊಡುವ ಖಾತೆಗಳೇನು ಅನ್ನೋದ್ರ ಮೇಲೆ ನೆಕ್ಸ್ಟ್ ಅದು ಅವಲಂಬಿತವಾಗಿದೆ. ನೆಕ್ಸ್ಟ್ ಮುಂದಿನ ವಿದ್ಯಮಾನ ಅವಲಂಬಿತವಾಗಿದೆ. ಇದರ ಜೊತೆಗೆ ಖಾತೆ ಸಿಗ್ದಲೇ ಇರೋರು ಅಥವಾ ಸಚಿವ ಸ್ಥಾನವೇ ಸಿಗ್ದಲೇ ಇರೋರು, ಬೋರ್ಡ್ ಕಾರ್ಪೊರೇಷನ್ ಅಪಾಯಿಂಟ್ಮೆಂಟ್ ನ ಇದ್ರ ಜೊತೆ ಅಸಮಾಧಾನ ಇರೋರ್ನ ಸಮಾಧಾನ ಮಾಡೋದಕ್ಕೆ ದೊಡ್ಡ ಇಂಪಾರ್ಟೆಂಟ್ ಖಾತೆ ಕೊಟ್ಟು ಅದನ್ನ ಮ್ಯಾಚ್ ಮಾಡೋದಕ್ಕೆ, ಪ್ಯಾಚ್ ಅಪ್ ಮಾಡೋದಕ್ಕೆ ಅದು ಕೂಡ ಒಂದು ಪ್ರಯತ್ನ ನಡೆಯುತ್ತೆ, ಇಲ್ಲ ಅಂತಲ್ಲ. ಆದ್ರೂ ಕೂಡ ಮುಂದೆ ಆಗ್ಬಹುದಂತ 1 ತಿಂಗಳು 1.5 ತಿಂಗಳು ಡೆವಲಪ್ಮೆಂಟ್ಗಳು ನೋಡ್ಕೊಂಡು ಆ ನಂತರ ಡೆವಲಪ್ಮೆಂಟ್ ಆಗುತ್ತೆ. ನೀವ್ ಹೇಳಿದಾಗೆ ಇಟ್ ಇಸ್ ಟೂ ಅರ್ಲಿ ಟು ಸೇ. 2ನೇ ಕಂತಲ್ಲಿ ಸಿಗದೆ ಹೋದವರು, ಖಾಲಿ ಉಳ್ಕೊಂಡವರು ಏನ್ ಪ್ರತಿಕ್ರಿಯೆ ಕೊಡ್ಬೋದು, ಅವರಿಗೆ ಯಾವ ತರ ಅಕಾಮಡೇಟ್ ಮಾಡ್ತಾರೆ ಅಥವಾ ಯಾವ ತರ ಅವ್ರನ್ನ ಸಮಾಧಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಡೆವಲಪ್ಮೆಂಟ್ ಅವಲಂಬಿತವಾಗಿದೆ. ಯಾಕೆಂದ್ರೆ ಶಿವಕುಮಾರ್ ಜಾಣರು ಇದ್ದಾರೆ. ಸ್ವಲ್ಪ ಈ ಪೋರ್ಟ್ಫೋಲಿಯೋಸು ಮಂತ್ರಿಗಳ ಸ್ಥಾನ ಕೊಟ್ಟಿರೋದ್ ರೀತಿ ನೋಡಿದ್ರೆ ಎಲ್ಲ ಹೈಕಮಾಂಡ್ ಅವರೇ ಡಿಸಿಷನ್ಸ್ ಗಳನ್ನ ತಗೊಂಡು ಅಲ್ಲಿಂದ ನೀವ್ ಹೇಳಿದ ಹಾಗೆ ಲಕೋಟೆಗಳಿಂದ ಎಲ್ಲ ಕಳಿಸ್ತಿರೋದು ಗೊತ್ತಾಗುತ್ತೆ. ಮತ್ತು ರಾಮಲಿಂಗಾರೆಡ್ಡಿ ಅವರಿಗೂ ಅವ್ರು ಹೆಚ್ಚು ಕಮ್ಮಿ ಅದನ್ನೇ ಅವ್ರು ಹೇಳಿದ್ದಾರೆ ಅಂತ ನನಗೆ ಬಂದಿರುವಂತಹ ಮಾಹಿತಿ. ಮುಂದೆನೂ ಅದೇ ಆಗುತ್ತಾ ಅಥವಾ ಇವನ್ ಶಿವಕುಮಾರ್ ಅವರ ಸಾಮಾನ್ಯವಾಗಿ ಏನ್ ಗೊತ್ತಾ, ಮುಖ್ಯಮಂತ್ರಿ ತನ್ನ ಬೆಂಬಲಿಗರು 1-2 ತಗೋತಾರೆ ಮೊದಲನೇ ಕ್ಯಾಬಿನೆಟ್. ಫಸ್ಟ್ ಸ್ಪೀಕರ್ ಶಿವಕುಮಾರ್ ಬೆಂಬಲಿಗರೇ ಇಲ್ಲ. ಇನ್ 2ನೇ ರೌಂಡ್ ಅಲ್ಲಾದ್ರೂ ಶಿವಕುಮಾರ್ ಬೆಂಬಲಿಗರು ಎಷ್ಟು ಜನ ಬರ್ತಾರೆ, ಅವ್ರು ಏನ್ ಅನ್ಬಹುದು, ಈ ಎಲ್ಲಾ ಡೆವಲಪ್ಮೆಂಟ್ ಗಳ ಮೇಲೆ ಮುಂದೆ ಏನಾಗುತ್ತೆ ಅನ್ನೋದು ನಾವು ಅಸೆಸ್ ಮಾಡ್ತೀವಿ. ಆಲ್ರೈಟ್ ಸರ್, ಒಂದು ಸ್ಮಾಲ್ ಬ್ರೇಕ್ ತಗೊಳ್ತೀನಿ ಸರ್. ನೀಡ್ ಟು ಟೇಕ್ ಅ ಬ್ರೇಕ್ ವೆಂಕಟೇಶ್. ಸಾರಿ, ಪ್ಲೀಸ್ ಡೋಂಟ್ ಮೈಂಡ್. ಟೇಕ್ ಅ ಬ್ರೇಕ್.
ದೇಶದಲ್ಲಿ ಎಲ್ಲ ಚೇಂಜ್ ಆಗಿದೆ. ನಿಮ್ಮ ಆಭರಣ ಕೂಡ ಚೇಂಜ್ ಮಾಡಿ. ನಿಮ್ಮ ಹಳೆ ಆಭರಣಕ್ಕೆ ಗ್ರಾಮ್ಗೆ 150 ರೂಪಾಯಿ ಎಕ್ಸ್ಟ್ರಾ ಪಡೆದು ಹೊಸ ಆಭರಣ ತಗೊಳ್ಳಿ. ಅದೇ ಕಡಿಮೆ ವೇಸ್ಟೇಜ್ಗೆ ನಿಮ್ಮ ಲಲಿತಾನಲ್ಲಿ ಮಾತ್ರನೇ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಟಾಕ್ಸಿಕ್ಗೆ 100 ದಿನ ರೇಷೋ. ಏನಿದು ರಾಕಿಂಗ್ ಸ್ಟಾರ್ ಕತೆ? ಈ ಸೀಸನ್ ಬಿಗ್ ಬಾಸ್ ಬೇಗನೆ ಶುರು. ಬಿಬಿಕೆ ಪ್ರೋಮೋ ರಿಲೀಸ್. ಪೆದ್ದಿ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ. ಕಲೆಕ್ಷನ್ ಮೇಲೆ ಭಾರಿ ಎಫೆಕ್ಟ್. ಲಲಿತ್ ಮೋದಿ ಬಯೋಪಿಕ್ಗೆ ಸಿದ್ಧತೆ. ಸುಷ್ಮಿತಾ ಸೇನ್ ರಿಯಾಕ್ಷನ್. ಮೂವಿ ಕಾರ್ನರ್. ಫಿಲ್ಮಿ ಪವರ್ ರಾತ್ರಿ 8:27ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ಟ್ರಿಯಲ್ 5D TMT ಪ್ಯೂರ್ ಸ್ಟ್ರಾಂಗ್ ಅಂಡ್ ಸೂಪರ್ ಬಾಂಡಿಂಗ್. ವೆಲ್ಕಮ್ ಬ್ಯಾಕ್. ಚರ್ಚೆ ಮುಂದುವರಿಸ್ತಾ ಹೋಗೋಣ. ಎಸ್ ರಘು ಅವರೇ, GBA ಎಲೆಕ್ಷನ್ ಬರ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಇಸ್ ಎ ಸ್ಟ್ರಾಂಗ್ ಹ್ಯಾಂಡ್. ಈ ಎಲ್ಲ ಗೊಂದಲಗಳನ್ನು ಬಿಜೆಪಿ ಈಗ ಕಳೆದ 3 ವರ್ಷದಲ್ಲಿ ದೇರ್ ಇಸ್ ನೋ ಅಪೋಸಿಷನ್ ಅಂತ ನಾವೆಲ್ಲ ಹೇಳ್ತಾ ಇದೀವಿ. ಬಿಕಾಸ್ ನಿಮ್ಮಲ್ಲೇ ಕಚ್ಚಾಟಗಳು ಅಲ್ಲಲ್ಲ, ನಿಮ್ಮಲ್ಲೇ ಕಚ್ಚಾಟಗಳು ಹಂಗಿದ್ದಾವೆ. ಯು ಆರ್ ಆಲ್ಸೋ ನಾಟ್ ಡಿಫರೆಂಟ್ ಫ್ರಮ್ ಕಾಂಗ್ರೆಸ್. ಈಗ ಇದನ್ನು ಯಾವ ರೀತಿಯಾಗಿ ಇಂತೆಲ್ಲ ಗೊಂದಲಗಳು GBA ಎಲೆಕ್ಷನ್ ಅಲ್ಲಿ, ಬಿಕಾಸ್ ದಿಸ್ ಇಸ್ ವೆರಿ ಚಾಲೆಂಜಿಂಗ್ ಎಲೆಕ್ಷನ್ ಫಾರ್ DK ಶಿವಕುಮಾರ್. ಬಿಜೆಪಿ ಅವರು ಎನ್ಕ್ಯಾಶ್ ಮಾಡ್ಕೊಬಹುದು. ನಾವು ಭಾರತೀಯ ಜನತಾ ಪಕ್ಷ ಒಂದು ಬಲಿಷ್ಠವಾದಂಥ ವಿರೋಧ ಪಕ್ಷವಾಗಿ ಅನೇಕ ಸಂಗತಿಗಳನ್ನು ನಾವು ತಗೊಂಡು ಹೋಗಿದ್ದೀವಿ. ನಿಮಗೆ ನಾಗೇಂದ್ರ ಅವರು ST ನಿಗಮದ 185 ಕೋಟಿ ತಗೊಂಡಂಥ ನಾಗೇಂದ್ರ ಅವ್ರನ್ನ ಜೈಲಿಗೆ ಕಳಿಸಿದ್ದು, ರಿಸಿಗ್ನೇಷನ್ ಮಾಡೋದಿರ್ಬೋದು, ಮೂಢ ಹಗರಣ ಆಗಿರ್ಬೋದು, ಮತ್ತು ಸರ್ಕಾರದ ಎಲ್ಲ ವೈಫಲ್ಯಗಳನ್ನು ನಾವು ಒಂದು ವಿರೋಧ ಪಕ್ಷವಾಗಿ ತಗೊಂಡೋಗಿ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಏನು ಆರ್ಥಿಕ ದಿವಾಳಿತನ, ಕಾನೂನು ಸುವ್ಯವಸ್ಥೆ, ಝೀರೋ ಡೆವಲಪ್ಮೆಂಟು, ಅಭಿವೃದ್ಧಿ ಶೂನ್ಯ, ಮತ್ತು ಈ ಬ್ರ್ಯಾಂಡ್ ಬೆಂಗಳೂರದ ಏನು ಮಾಡಿದ್ದಾರೆ ಅಂತ ಹೇಳಿ ಹೀಗೆ ಅನೇಕ ಸಂಗತಿಗಳು. 2771 ಜನ ರೈತರ ಆತ್ಮಹತ್ಯೆ ಆಗಿದೆ. 2000 ಕೋಟಿ ರೂಪಾಯಿಯನ್ನು ರೈತರಿಗೆ ಕೊಡಬೇಕಾದಂಥ ಅಕ್ಕಿ ಮತ್ತು ಮೆಕ್ಕೆಜೋಳದ ಹಣ, ರಾಗಿ ಮತ್ತು ಮೆಕ್ಕೆಜೋಳ ಹಣವನ್ನು ಸರ್ಕಾರಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಹೊಸ ಸ್ಕೀಮ್ ಎಲ್ಲ ಮಾಡಿದ್ದಾರೆ. ಸುಮಾರು 3 ವರ್ಷದಲ್ಲಿ 1,21,598,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಮಾಡಿದ್ದಾರೆ. ಈ ವರ್ಷ 57 ಕೋಟಿ ರೂಪಾಯಿ ಮಾಡಿದ್ದಾರೆ. ಇವರಿಗೆ ಆರ್ಥಿಕ ಸಂಪನ್ಮೂಲಗಳಿಲ್ಲ. ಇವೆಲ್ಲ ವಿಷಯಗಳನ್ನು ಮತ್ತೆ ಈ ಹಣವನ್ನು ಹೂಡಿಸಲಿಕ್ಕೆ ಸುಮಾರು 45,000 ಕೋಟಿ ರೂಪಾಯಿಗಳನ್ನ ದಲಿತರಿಗೆ ಮೀಸಲಾಗಿಟ್ಟಂತ ಹಣವನ್ನ SCPTS ಹಣವನ್ನ ತಗೊಂಡು ಇವರು ಸರ್ಕಾರ ಮಾಡ್ತಿರ್ತಾರೆ. ಪ್ರಧಾನಿ ಮೋದಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎದ್ದಿದೆ ಅಂತ ಹೇಳಿ ಅಪ್ಡೇಟ್ ಸಿಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ, ಪ್ರಧಾನಿ ಮೋದಿ ಪ್ರತಿಕ್ರಿಯೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರ ಆಕ್ರೋಶ. ಜನಾಕ್ರೋಶ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಬದಲಾವಣೆಯಾಗಿದೆ. ಕಾಂಗ್ರೆಸ್ ವಿರುದ್ಧ ಗುಜರಾತಿನ ಸೂರತ್ನಲ್ಲಿ ಪ್ರಧಾನಿ ವಾಗ್ದಾಳಿ ನಡೆಸಿದರು. ದೇಶದ ಜನರಲ್ಲಿ ನಕಾರಾತ್ಮಕ ಭಾವನೆ ತೊಲಗಿದೆ. ಪ್ರತಿಯೊಂದು ವಿಚಾರದಲ್ಲೂ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದಾರೆ ಜನ. ಕಾಂಗ್ರೆಸ್ಗೆ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಮೋದಿ ಹೇಳಿದ್ದಾರೆ. कर्नाटका की जनता में भी कांग्रेस सरकार को लेकर के बहुत आक्रोश है और यही कारण है कि कर्नाटका में भी कांग्रेस को सीएम बदलना पड़ रहा है। साथियों, भारत नकारात्मकता से कहीं आगे निकल चुका है। यह असीमित आशावाद वाला देश है, अद्भुत आकांक्षाओं से लैस देश है। भारत के नागरिक ಸರ್, ಮೋದಿ ಈ ತರ ಹೇಳಿದ್ರಲ್ಲ, ಸೊ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೂ 3 ಜನ ಸಿಎಂ ಚೇಂಜ್ ಮಾಡಿದ್ರು. ಅವಾಗ್ಲೂ ಇದೇ ತರ ಕಳೆದ 8 ವರ್ಷದಲ್ಲಿ 5 ಸಿಎಂ ಚೇಂಜ್ ಮಾಡಿದ್ರು ನೋಡಿ. ಇಲ್ಲ ಮೋದಿಜಿ ಅವ್ರು ಹೇಳ್ತಾ ಇರ್ತಕ್ಕಂಥ ಇಲ್ಲ ತಾವು ಒಂದು ನಿಮಿಷ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಮೋದಿಜಿ ಅವ್ರು ಹೇಳ್ತಿದ್ದಾರಂತಂದ್ರೆ ನಾನು ಹೇಳ್ತಾ ಇದ್ದೆ ನಿಮಗೆ,
ಈ ರಾಜ್ಯದಲ್ಲಿ ಆ ಒಂದು ಆಡಳಿತ ಒಂದು ಕುಸಿತ ಆಗಿದೆ, ಇವರ ಒಂದು ಮುಖ್ಯಮಂತ್ರಿ ನಾನಾಗಬೇಕು ನಾನಾಗಲ್ಲ ಅಂತ 2 ವರ್ಷ ನಡೆದಂಥ ಈ ಬೃಹನ್ ನಾಟಕದಲ್ಲಿ ಏನಾಗಿದೆ, ಇವು ಅಭಿವೃದ್ಧಿ ಕೆಲಸಗಳಾಗಲಿಲ್ಲ, ಅಧಿಕಾರಿಗಳು ಕೆಲಸ ಮಾಡಲಿಲ್ಲ, ಭ್ರಷ್ಟಾಚಾರ ಆಯಿತು, ತುಷ್ಟೀಕರಣ ನಡೀತು, ಕಾನೂನು ವ್ಯವಸ್ಥೆ ಕುಸಿದು ಬಿತ್ತು. ಇದರೆಲ್ಲ ಪರಿಣಾಮವಾಗಿ ಹೋರಾಟದ ಪರಿಣಾಮವಾಗಿ ಆಗಿದೆ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಸರಿ ಇದೆ, ಅದು ಬೇರೆ ಯಾವ ಕಾರಣಕ್ಕಾಗಿದೆ ಅಂತ ಹೇಳಿಲ್ಲ, ಈಗ ಹೇಳಿರ್ತಕ್ಕಂಥ ಸನ್ನಿವೇಶ ಇದೆ. ಇದು ಇಷ್ಟಕ್ಕೆ ನಿಂತಿಲ್ಲ. ಕೇವಲ ಈ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಚೇಂಜ್ ಮಾಡಿದ 2ನೇ ದಿನಗಳಲ್ಲಿ ಇವರು ಏನು ಒಮ್ಮೆ ಬೆಮ್ಮಿನಿಂದ ನೆರೆತಾ ಇದ್ರು ಅಂತ ನಮ್ಮ ಸಿದ್ದರಾಮಯ್ಯನ ಎಷ್ಟು ಸೂಕ್ಷ್ಮವಾಗಿ ನಾವು ಇಳಿಸ್ಬಿಟ್ವಿ ಅಂತ ಹೇಳ್ತಿರ್ತಕ್ಕಂಥವರಲ್ಲಿ ಅವ್ರ ಮುಖದ ಮೇಲೆ ಇವತ್ತು ಅವರು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಪತ್ರವನ್ನ ಅವರ ಅಧ್ಯಕ್ಷರು ಮತ್ತೆ AICC ಅಧ್ಯಕ್ಷರು ಕೊಟ್ಟಿದ್ದಾರೆ. ಅದಕ್ಕಿಂತ ಒಂದು ಅಶಿಸ್ತು ಮತ್ತೆ ಅದಕ್ಕಿಂತ ಒಂದು ಏನು ಅಸಮಾಧಾನ ಎಲ್ಲಿದೆ ಹೇಳಿ ನೀವು? ದೊಡ್ಡೇರಿ ಅವರೇ, ನಿಮ್ಗೆ ಬಿಜೆಪಿ ಕಾಲದಲ್ಲಿನ ರೆಸಾರ್ಟ್ ರಾಜಕಾರಣವನ್ನು ಇವತ್ತಿನ ಒಂದು ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷವಾಗಿ ರೈತರ ಒಂದು ಟೈಮ್ ಇಲ್ಲ ನಾನು ಸರ್ ಸಮೀವುಲ್ಲಾ ಸರ್, ಐ ಥಿಂಕ್ ಲಾಸ್ಟ್ ಕ್ವಶನ್, ಏನ್ ಅನ್ಸುತ್ತೆ ನಿಮ್ಗೆ ಈ ಪ್ರಧಾನಮಂತ್ರಿಯವರ ಸ್ಪೀಚ್ ಅನ್ನು ಕೇಳ್ತೀರ ಅಂತ? ವಿಧಾನಸಭೆ ರಣರಂಗ ಆಗಿ ಶಾಸಕರು ಬಟ್ಟೆ ಎಲ್ಲ ಹರ್ಕೊಂಡು ಕಾರಿಡಾರ್ ನಲ್ಲಿ ಏಕೋಚಿನದಲ್ಲಿ ಬೈದಾಡುವಂತಹ ಐತಿಹಾಸಿಕ ಘಟನೆಗಳು ವಿಧಾನಸೌಧದಲ್ಲಿ ನಡೆದೋಗಿರುವೆ. ಅದಕ್ಕೆ ಬಿಜೆಪಿನೇ ಹೊಣೆ ಆಗಿರುವಂತಹ ಈ ಸಂದರ್ಭದಲ್ಲಿ ಆಪರೇಷನ್ ಕಮಲ ಮತ್ತೆ ಆಪರೇಷನ್ ರೆಸಾರ್ಟ್ ರಾಜಕಾರಣವನ್ನ ರಾಷ್ಟ್ರ ರಾಜಕಾರಣಕ್ಕೆ ಕೊಟ್ಟಂತಹ ಈ ಸಂದರ್ಭದಲ್ಲಿ ಜನಾಕ್ರೋಶದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬದಲಾವಣೆ ಆಯ್ತು ಅಂತ ಪ್ರೈಮ್ ಮಿನಿಸ್ಟರ್ ಹೇಳ್ತಾರಲ್ಲ, ಪ್ರೈಮ್ ಮಿನಿಸ್ಟರ್ಗೆ ಯಾರು ಇದನ್ನ ಹೇಳ್ಕೊಡೋರು? ಈ ಫೀಡ್ಬ್ಯಾಕ್ ಎಲ್ಲಿಂದ ಸಿಗುತ್ತೆ? ದೇವರೇ ಕಾಪಾಡ. ನೋಡಿ, ಕಳೆದ 11 ವರ್ಷದಲ್ಲಿ 22 ಜನಪ್ರಿಯ ಸರ್ಕಾರಗಳನ್ನ ಭಾರತದಲ್ಲಿ ಬೀಳಿಸಿ ವಾಮಮಾರ್ಗದ ಮುಖಾಂತರಗಳ ಶಾಸಕರನ್ನ ಖರೀದಿ ಮಾಡಿರೋದಾಗಿರ್ಬೋದು, ಆಪರೇಷನ್ ಕಮಲ ಮಾಡಿರೋದಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಮಿಷಗಳನ್ನು ಕೊಟ್ಟು ಸರ್ಕಾರಗಳನ್ನು ಬದಲಾವಣೆ ಮಾಡಿ ಇವತ್ತು ಅಧಿಕಾರದಲ್ಲಿ ಬಂದಂತಹ BJP ಅವರಿಗೆ ಮಾನ್ಯ ಸಿದ್ದರಾಮಯ್ಯನವರು ಬರೀ 8 ವರ್ಷದಲ್ಲಿ 1 ಮುಖ್ಯಮಂತ್ರಿಗಳನ್ನು ನಾವು ಬದಲಾವಣೆ ಮಾಡಿದ್ದೀವಿ. 8 ವರ್ಷದಲ್ಲಿ 5 ಮುಖ್ಯಮಂತ್ರಿಗಳನ್ನು, ಅದು ಯಾವ ರೀತಿ ಬದಲಾವಣೆ ಮಾಡಿದ್ದಾರೆ. ಯಡಿಯೂರಪ್ಪನವರು ಯಾವ ರೀತಿ ಭ್ರಷ್ಟಾಚಾರದ ಒಂದು ಆರೋಪ ಹೊತ್ತಿ ಜೈಲಿಗೆ ಹೋದರು, ಅವ್ರ ಸಮಯದಲ್ಲಿ ಅರ್ಧ ಕ್ಯಾಬಿನೆಟ್ ಜೈಲಲ್ಲಿತ್ತು. ಇಂತಹ BJP ಅವರಿಗೆ ಈ ಪ್ರಹಸನಗಳ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಅಂತ ನಾನು ಪ್ರಧಾನಮಂತ್ರಿಗಳು ಎಲ್ಲವನ್ನ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ಇಲ್ಲಿ ನಡೆದಂತ 1.5 ವರ್ಷದಂತ ನಾಟಕದಿಂದ ಅವರು ಹೇಳಿದ್ದಾರೆ ಈ ಮಾತನ್ನ, ಸರಿಯಾಗಿದೆ. ಪಾಟೀಲ್ರನ್ನ ಏರ್ಪೋರ್ಟ್ ನಲ್ಲಿ ಬದಲಾವಣೆ ಮಾಡಿ ಹೇಳುವುದಂತದ್ದು ಒಂದು ರಾಜೀವ್ ಗಾಂಧಿ ಅವರು ಮಾಡಿದಂತ ಒಂದು ಕೆಲಸ ಆದ್ರೆ, ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಕೇರಳದ ಏರ್ಪೋರ್ಟ್ ಅಲ್ಲಿ ಬಂದು ಮಾಡಲಿಲ್ಲ ಅಂತ ಹೇಳಿ ಅಲ್ಲಿನಿದ್ದಂತಹ ಅಂದಿನ ಮುಖ್ಯಮಂತ್ರಿ ಚೇಂಜ್ ಮಾಡಿದ್ದು ಕಾಂಗ್ರೆಸ್ನ ಇತಿಹಾಸ. ನೀವು ಇವ್ರು ಏನ್ ಹೇಳ್ತಿದ್ದಾರೆ, ಬದಲಾವಣೆ ನಾವು ಇವಾಗ ಇದೇ ಮಾಡಿದ್ವಿ, 20 ಸರ್ಕಾರ ಮಾಡಿದ್ವಿ, 32 ಸರ್ಕಾರಗಳನ್ನ ಇತಿಹಾಸಗಳನ್ನು ನೋಡ್ಲಿಕ್ಕೆ ಇತಿಹಾಸಗಳನ್ನು ನೋಡ್ಲಿಕ್ಕೆ ಹೋದ್ರೆ ಮಹಾರಾಷ್ಟ್ರ ಗವರ್ಮೆಂಟ್ ಅಲ್ಲಿ ಬೆಳಿಗ್ಗೆ 5 ಓದ್ ತಗೊಂಡ ಇತಿಹಾಸಗಳನ್ನು ನಾವು ನೋಡಿದ್ವಿ. ಮಧ್ಯರಾತ್ರಿ ಬೆಳಿಗ್ಗೆ ಜನಗಳು ಎದ್ದೇಳುವ ಮೊದಲೇ ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು ಇದೇ ಪ್ರಧಾನಮಂತ್ರಿ ಅವರು ಟ್ವಿಟ್ ಇತ್ತು, ಅದರ ಮೂಲಕ ವಿಶ್ ಮಾಡಿದ್ದನ್ನು ನಾವು ಕಂಡಿದ್ವಿ. ಇತಿಹಾಸ ಇಸ್ DK ಶಿವಕುಮಾರ್ ಅವರು ಹೇಳ್ತಾರೆ, ಇತಿಹಾಸದ ಬಗ್ಗೆ ಓದುದು ಬೇಡ, ಬರೆಯುವುದು ಬೇಡ, ಕ್ರಿಯೇಟ್ ಮಾಡುವಂತ. ಐ ಥಿಂಕ್ ಕಾಂಗ್ರೆಸ್ ಇನ್ ಪ್ರೊಸೆಸ್ ಆಫ್ ಕ್ರಿಯೇಟಿಂಗ್ ಒನ್ ಮೋರ್ ಹಿಸ್ಟ್ರಿ. ನೋಡುವ ಇನ್ನು ಸೆಕೆಂಡ್ ಲೀಸ್ಟ್ ದಿನದಲ್ಲಿ ನಮ್ಮ ಕುತೂಹಲ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತಹ ಹಿಸ್ಟ್ರಿಯನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಐ ಥಿಂಕ್ ಆ ಹಿಸ್ಟ್ರಿ ಒಳ್ಳೇದಾಗಿರ್ಲಿ, ಕರ್ನಾಟಕಕ್ಕೆ ಒಳ್ಳೇದಾಗ್ಲಿ ಅನ್ನುವ ನಮ್ಮ ಆಶಾಭಾವನೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಯುವಕರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ, ಯುವಕರು ಈ ದೇಶದ ಫ್ಯೂಚರ್ ಅಂತ ಹೇಳುವಂತಹ ಕಾಂಗ್ರೆಸ್ ಪಕ್ಷ ಭಾರತ್ ಜೋಡೋ ಅಂತ ಯುವಕರ ಸಂಘಗಳನ್ನ ಕಟ್ಟೋದಕ್ಕೆ ಹೊರಟಿರುವಂತಹ DK ಶಿವಕುಮಾರ್ ಅವರೇ, ಕರ್ನಾಟಕದಲ್ಲಿ ಬಹಳ ಪ್ರತಿಭಾವಂತ MLAಗಳಿದ್ದಾರೆ. ಎಕ್ಸ್ಕ್ಯೂಸ್ ಮೀ ಸರ್, 1 ಸೆಕೆಂಡ್ ಸರ್ ಪ್ಲೀಸ್. ಬಹಳಷ್ಟು ಜನ ಯುವಕರಿದ್ದಾರೆ. ಶರತ್ ಬಚ್ಚೇಗೌಡರು, ರಿಜ್ವಾನ್ ಅರ್ಷದ್ ಇದ್ದಾರೆ, ರೂಪಕಲಾ ಇದ್ದಾರೆ, ಅನಿಲ್ ಚಿಕ್ಮಾದು ಇದ್ದಾರೆ, ಬಹಳ ಒಳ್ಳೊಳ್ಳೆ ಎಜುಕೇಟೆಡ್ MLAಗಳಿದ್ದಾರೆ.
ನಿಮ್ಮ ಕ್ಯಾಬಿನೆಟ್ ನಲ್ಲಿ ಸ್ವಲ್ಪ ಎಜುಕೇಟೆಡ್ಸ್ಗೂ ಒಂಚೂರು ಅವಕಾಶ ಕೊಡಿ, ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ. ಅದನ್ನ ಬಿಟ್ಟು ರಾಕೇಶ್ ಸರ್ ಹೇಳ್ದಂಗೆ ಇನ್ನು ನಡೆಯಕ್ಕಾಗದೇ ಇರೋರನ್ನು ನಿಮ್ ಕ್ಯಾಬಿನೆಟ್ ನಲ್ಲಿ ಇಟ್ಕೊಂಡು ನೀವ್ ಏನ್ ಸೀನಿಯಾರಿಟಿನ ಇಟ್ಕೊಂಡು ಏನ್ ಕ್ಯಾಬಿನೆಟ್ ನಡೆಸ್ತಿರೋ ಗೊತ್ತಿಲ್ಲ. ಕರ್ನಾಟಕದ ಅಭಿವೃದ್ಧಿ ಏನ್ ಥಿಂಕ್ ಮಾಡ್ತಿರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆಸ್ ರಾಕೇಶ್ ಸರ್ ರೈಟ್ಲಿ ಟೋಲ್ಡ್, ನಿಮ್ಮ ಹಿಸ್ಟ್ರಿ ಕ್ರಿಯೇಷನ್ಗೋಸ್ಕರ ಎಲ್ಲರೂ ನೋಡ್ತಾ ಇದ್ದೀವಿ ಸರ್. ಕೈಂಡ್ಲಿ ಕ್ರಿಯೇಟ್ ಅ ಪಾಸಿಟಿವ್ ಹಿಸ್ಟ್ರಿ. ದಯವಿಟ್ಟು ಕೆಟ್ಟ ಹಿಸ್ಟ್ರಿಯನ್ನ ಈ ರಾಜ್ಯಕ್ಕೆ ಬಿಡಬೇಡಿ ಅಂತ ಕೇಳ್ತಾ ಇವತ್ತಿನ ಈ ಡಿಬೇಟ್ ನಲ್ಲಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.